ಏನಾದ್ರು ಒಂದು ಈ ತರ ಹೇಳ್ಬೇಕು, ಈ ತರ ಅನಾಲಿಸಿಸ್ ಎಲ್ಲ ಆಗಿರ್ಬೋದು, ಈ ತರ ಯಾವ ತರ ಏನ್ ಮಾಡ್ಬೇಕು ಅನ್ನೋದು ಏನಾದ್ರು ಒಂದು ಸಜೆಷನ್ಸ್ ಬೇಕು ಅಂತ ಕೇಳಿದ್ರೆ ವಿ ಆಲ್ವೇಸ್ ಬಿ ದೇರ್. ನಾವು ಯಾವಾಗ್ಲೂ ಇದ್ದೇ ಇರ್ತೀವಿ. ನೀವು ಏನಾದ್ರು ನಿಮ್ಗೆ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ಗಳಾಗ್ಲಿ ಯಾವ ತರಾದ್ರೂ ಹೆಲ್ಪ್ ಬೇಕು ಅಂತಂದ್ರೆ ನಾವು ಹೇಳ್ಕೊಡೋದಕ್ಕೆ ಯಾರಾದ್ರೂ ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಈಗ ಅದು ಬಿಟ್ರೆ ಮತ್ತೆ ತಿರ್ಗಾ ನಿಮ್ಗೆ ಮೇಯ್ನ್ ಆಗಿ ನೀವು 3 years ಅಲ್ಲಿ ಕಂಪ್ಲೀಟ್ ಮಾಡಿದಿರ ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ ಬೇರೆ ಕಡೆ ಹೋಗಕ್ಕಾದ್ರೂ ಆಪರ್ಚುನಿಟಿ ಸಿಗುತ್ತೆ. ಇವಾಗ CSB ಅನಿಲ್, ಇವಾಗ ನಾನು ಅನಿಲ್ ಎಲ್ಲಾನು UG ಇಂದ ಕ್ಲಾಸ್ಮೇಟ್ಸ್, ರೂಮ್ಮೇಟ್ಸ್ ಕ್ಲಾಸ್ಮೇಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ರೂಮ್ಮೇಟ್ಸ್. ಇವಾಗ ಅವನು PhD ಬೇಗ ಮುಗಿಸ್ತಾ ಅವನು CSBಗೆ ಹೋದ. ಇವಾಗ ನಾನು ASRB ಸೈಂಟಿಸ್ಟ್ ಎಕ್ಸಾಮ್ ಬರ್ದಿನಿ, ಮೀನ್ಸ್ ಬರೆದು ಇವಾಗ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಿದ್ದೀನಿ ನಾವು ರಿಸಲ್ಟ್ಗೋಸ್ಕರ. ಐ ಹೋಪ್ ನಾನು ಚೆನ್ನಾಗಿ ಬರ್ದಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಅನ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ಚೆನ್ನಾಗೈತೆ ಅಂತಂದ್ರೆ ಮುಂದೆ ನಾವು ಎಲ್ಲಾದ್ರೂ ಸೈಂಟಿಸ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು. ಬಟ್ ಇವಾಗ ಅಫಿಷಿಯಲಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಲ್ಲಿ ಇದ್ರೆ ನೆಕ್ಸ್ಟ್ ಎಲ್ಲಾದ್ರೂ ಹೋದಾಗ ಪರ್ಮನೆಂಟ್ ಆಗಿ ಸೈಂಟಿಸ್ಟ್ ಪೋಸ್ಟ್ ಅಂತ ಅಂದ್ಬಿಟ್ಟು ನೋಡ್ಬೋದು. ಅದೊಂದು ಇಲ್ಲ, ಇಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬರೋದಕ್ಕೂ ಒಂದು ಆಸೆ ಇದೆ. ಚಾನ್ಸ್ ಸಿಕ್ಕಿದ್ರೆ ಇಲ್ಲಂತೂ ಪಕ್ಕ ಬಂದೇ ಬರ್ತೀನಿ ಅನ್ನೋದೊಂದು ಹೋಪ್ ಇದೆ. ನೋಡೋಣ. ನೀವು ನನಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫೆಮಿಲಿಯರ್ ಫೇಸಸ್. ಇವಾಗ ಜೂನಿಯರ್ಸ್ ಅಂತ ಇಟ್ಕೊಂಡ್ರೆ ರಾಕಿ ಇರ್ಬೋದು, ಬಿಂದು, ಭೂಮಿಕಾ ಇರ್ಬೋದು, ಇಲ್ಲ ಅಂತಂದ್ರೆ ದೀಪಕ್ ಇರ್ಬೋದು, ಇವರೆಲ್ಲರೂ ನನಗೆ ಫುಲ್ ಅಂದ್ರೆ ಅವ್ರು ನಂಗೆ ತುಂಬಾ ಕ್ಲೋಸ್. ಬೇರೆಯವ್ರಿಗೆ ಇದು ಮಾಡಕ್ಕೆ ಹೇಳೋದಕ್ಕಿಂತ ಅವ್ರಿಗೆ ಆಲ್ಮೋಸ್ಟ್ ನಾನು ಮುಗಿಸಿ ನಮ್ಮ ಬ್ಯಾಚ್ ಅವರೆಲ್ಲ ಮುಗಿಸಿ ಹೊರಟೋಗ್ಬಿಟ್ರು. ಬಟ್ ನನಗೆ ಯಾರು ಜೊತೆಗಿರ್ಲಿಲ್ಲ. ಈ ಜೂನಿಯರ್ಸ್ ಒಂದ್ ಸ್ವಲ್ಪ ನನಗೆ ಜಾಸ್ತಿ ಕ್ಲೋಸ್ ಆಗಿದ್ರು. ಇವರು ನನಗೆ ಏನೇ ಟೈಮ್ ಪಾಸ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಇವರೇ ಜಾಸ್ತಿ ಇರ್ತಿದ್ರು ನನಗೆ ಎಲ್ಲ. ಬಟ್ ಒಂದು ಮಿಸ್ ಮಾಡ್ಕೊಂತೀನಿ ಅಷ್ಟೇ ಇಲ್ಲಿ ಇದನ್ನ. ಬಟ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನೇ ಇದು ಮಾಡ್ಬೇಕು ಅಂತಂದ್ರು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಒಳ್ಳೆ ಲೈಬ್ರರಿ ಫೆಸಿಲಿಟಿ ಇದೆ ಇಲ್ಲಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಸಿಸ್ಟಮ್ಸ್ ಅದು ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಟ್ರೆ ಸರ್. ಡಿಪಾರ್ಟ್ಮೆಂಟ್ ಲೈಬ್ರರಿಗಳೆಲ್ಲ ಇದು ಮಾಡಿದ್ರೆ ಅಟ್ಲೀಸ್ಟ್ ಲೈಬ್ರರಿಗೆ ಹೋಗಿಲ್ಲ ಅಂದ್ರೂ TCSಗೆ ಅದಕ್ಕೆ ಇದಕ್ಕೆ ಎಲ್ಲಾದ್ರೂ ಅಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೂ ಇಲ್ಲಾದ್ರೂ ಯೂಸ್ ಮಾಡ್ಕೊಬೋದು ಸರ್. ಇದು ನನ್ನ ರಿಕ್ವೆಸ್ಟ್ ಆಸ್ ಎ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿರ್ಬೋದು. ಇಲ್ಲಿ ಇದು ಮಾಡ್ಕೊಂಡ್ರೆ ಅವ್ರು ಅಟ್ಲೀಸ್ಟ್ ಇಲ್ಲೇ ಯೂಸ್ ಮಾಡ್ಕೊಳಕ್ಕಾದ್ರೂ ಅವ್ರಿಗೆ ಈಸಿ ಆಗುತ್ತೆ ಸರ್. ಅದು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿ ನಿಮ್ಗೆ ಗೋಲ್ಸ್ ಏನೇನಿದೆಯೋ ಅದನ್ನ ರೀಚ್ ಆಗ್ರಿ ಅಂತ ಕೇಳ್ಕೊಡ್ತೀವಿ ಅಷ್ಟೇ. ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಇದನ್ನ ಏನಾದರೂ ನಿಮಗೆ ಥೀಸಿಸ್ ರಿಲೇಟೆಡ್ ಇರ್ಬೋದು, ಇಲ್ಲ ಬೇರೆ ಏನಾದರೂ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೂ ಯಾವುದೇ ಸಂಕೋಚ ಇಲ್ದಿರ ಯಾರಾದರೂ ಸೀನಿಯರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರ ಅಂದ್ರೆ ಸೀನಿಯರ್ಸ್ ಅಂತೂ ಹೆಲ್ಪ್ ಮಾಡೇ ಮಾಡ್ತಾರೆ, ಯಾರು ಮಾಡದೆ ಅಂತೂ ಇರಲ್ಲ. ಇಷ್ಟು ಹೇಳ್ತೀನಿ. ಇನ್ನೇ ನನಗೆ ಈಗ ಮನೆ ಊಟ ಮಾಡ್ಕೊಂಡಿದೀಯಾ? ಈಗ ಮನೆ ಊಟ ಮಾಡ್ಕೊಂಡಿದೀಯಾ? ಇವಾಗ ಸದ್ಯಕ್ಕೆ ಮನೇಲಿ ಎದ್ಕೊಂಡು ಮನೆಯಿಂದ ಓಡಾಡ್ಕೊಂಡಿದ್ದೀನಿ. ಓಕೆ. ಸೊ ಯುವರ್ ಆಂಬಿಷನ್ ಈಸ್ ಐದರ್ ಯೂನಿವರ್ಸಿಟಿ ಆರ್ ICR. ಓಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಫೋಟೋಸ್ ಏನಾದರೂ ಮಿಸ್ ಆಗ್ತಾ ಇದೆಯಾ? ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಲ್ವಾ? ಹಾಂ. Okay, good evening everyone, and I would like to thank Dr. V. Govindgowda sir. Officially ಎಲ್ಲ ಆದರೂ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಕನ್ನಡದಲ್ಲಿ ಮಾತಾಡು ಸರ್, ಪಂಕಜ ಮ್ಯಾಮ್, ಸಲಿತಾ ಮ್ಯಾಮ್, ಮಂಜುಳಾ ಮ್ಯಾಮ್, and great thanks to ಮಹೇಶ್ ಅಣ್ಣ and ಕಾಂತಾಬಾಯಿ. Actually ತುಂಬಾ ಹೆಲ್ಪ್ ಮಾಡಿದ್ರು PhD ಜರ್ನಿಲಿ. ವಿತೌಟ್ ದೀಸ್ ಫೆಲೋಸ್ we could not complete the PhD degree. And ಈಗ right now I am Dr. Anil K. I am working as a scientist B in Central Silk Board in Assam, Guwahati RSRS Boko. There is R&D Institute. ತುಂಬಾ ಪ್ಯಾಷನ್ಸ್ ಇಂದ ಬಂದಿರ್ತೀರಾ. PhD ಮಾಡಿ ನೆಕ್ಸ್ಟ್ ಏನ್ ಮಾಡ್ತೀರಾ ಅನ್ನೋದೇ ಕ್ವಶನ್ ಆಗಿರುತ್ತೆ. ಸೊ ಫಸ್ಟ್ ಇಯರ್ ಪೂರ್ತಿ ಕೋರ್ಸ್ ವರ್ಕ್ ಮುಗಿಸ್ಬಿಡಿ. ಸೆಕೆಂಡ್ ಇಯರ್ ಪೂರ್ತಿ ನನ್ನ ಪ್ರಕಾರ ಇದು ಮಾಡೋದಂದ್ರೆ ಪಬ್ಲಿಕೇಶನ್ಸ್ ಪ್ಲಸ್ ನಿಮ್ಮ ಅವಾರ್ಡ್ಸ್ ಪ್ರೊಫೈಲ್ ಏನಿದೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಸೆಕೆಂಡ್ ಇಯರ್ ಪೂರ್ತಿ. ಯಾಕಂದ್ರೆ ಥರ್ಡ್ ಇಯರ್ ಆದ್ಮೇಲೆ ನಿಮ್ ಕೈ ಹಿಡಿಯೋದೇ ಪ್ರೊಫೈಲ್. ಎಲ್ಲ ಎಕ್ಸಾಮ್ಸ್ ಬರೀತಾರೆ, ಇಂಟರ್ವ್ಯೂ ಇರುತ್ತೆ. ಇನ್ನ ಕೆಲವರು ಫಾರ್ ಎಕ್ಸಾಂಪಲ್ CSB ಆಗಿರ್ಬೋದು, ಒಂದೊಂದ್ಸಲಿ ARS ಆಗಿರ್ಬೋದು, ನಿಮ್ ಪ್ರೊಫೈಲ್ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕಾಗಿ ಪೇಪರ್ಸ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟರೆ ಪೇಪರ್ಸ್ ಅಂಡ್ ಅವಾರ್ಡ್ಸ್
ಮೇನ್ ಪೇಪರ್ಸ್ ಅಂಡ್ ಅವಾರ್ಡ್ಸ್, ಪಬ್ಲಿಕೇಶನ್ಸ್, ಅಬ್ಸ್ಟ್ರಾಕ್ಟ್ಸ್, ಕಾನ್ಫರೆನ್ಸ್, ಪಾಪ್ಯುಲರ್ ಆರ್ಟಿಕಲ್ಸ್ ಅವೆಲ್ಲ ಇನ್ ಅಡಿಷನ್ ಟು ದಟ್ ಮೇಜರ್ಲಿ ಪೇಪರ್ಸ್ ಅಂಡ್ ಅವಾರ್ಡ್ಸ್. ಪೇಪರ್ಸ್ ಅಫಿಷಿಯಲಿ ಮಾತಾಡ್ತಾ ಇದೀನಿ, ಇರ್ಲಿ ಒಂದ್ 2 ಪಾಯಿಂಟ್ಸ್ ಅಕಾಡೆಮಿಕ್ಲಿ ಹೇಳ್ಬಿಡ್ತೀನಿ. ಪೇಪರ್ಸ್ ಬಂದು ಗುಡ್ ರೇಟೆಡ್ ಜರ್ನಲ್ಸ್ ಅಲ್ಲಿ, ಈಗ ಯೂಶಲಿ ನಾಸ್ ರೇಟೆಡ್ ಜರ್ನಲ್ಸ್ ಕೆಲವು ಇನ್ಸ್ಟಿಟ್ಯೂಷನ್ಸ್ ನೋಡ್ತಾ ಇಲ್ಲ, UGC ಅಕ್ರಿಡೇಟೆಡ್ ಜರ್ನಲ್ಸ್ ಮತ್ತೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ನೋಡ್ತಾ ಇದಾರೆ. ಅದಕ್ಕೋಸ್ಕರ ನಿಮ್ ರಿಸರ್ಚ್ ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಒಳ್ಳೇದು. ಸರ್ ನೀವು ಜಸ್ಟ್ ಈಗ ಟಾಪಿಕ್ ಅವ್ರು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಗೈಡ್ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಅದ್ರ ಜೊತೆಗೆ ಸೆಮಿನಾರ್ ಟಾಪಿಕ್ ಪ್ರಪೋಸಲ್ ಹೆಂಗ್ ಕೊಡ್ತಾರೆ, ಅದೇ ತರ ಅವ್ರ ಟಾಪಿಕ್ ಪ್ರೆಸೆಂಟ್ ಮಾಡಿ ಔಟ್ ಸೈಡ್ ಇಂದ ಎಕ್ಸ್ಪರ್ಟ್ಸ್ ನೊಬ್ರು ಕರ್ಸಿದ್ರೆ ಅವರು ಇನ್ಪುಟ್ಸ್ ಕೊಡ್ಬೋದಲ್ಲ ರಿಸರ್ಚ್ ಟಾಪಿಕ್ ಚೂಸ್ ಮಾಡೋಕ್ಕಿಂತ ಮುಂಚೆ. ಫಾರ್ ಎಕ್ಸಾಂಪಲ್ ನಿವೇದಿ ಆಗಿರ್ಬೋದು, ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಇರ್ತಾರೆ, ಯಾಕಂದ್ರೆ ಪ್ರಾಜೆಕ್ಟ್ಸ್ ಟಾಪಿಕ್ಸ್ ಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಮೆಥಡಾಲಜಿ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅವರ ಎಕ್ಸ್ಪರ್ಟ್ಸ್ ನ ಅಟ್ಲೀಸ್ಟ್ ಯಾವ್ದಾದ್ರು ಒನ್ ಡೇ ಎಲ್ಲಾ ಸ್ಟೂಡೆಂಟ್ಸ್ ಅವ್ರ ಟಾಪಿಕ್ಸ್, ರಿಸರ್ಚ್ ಟಾಪಿಕ್ಸ್, ನಾಟ್ ಸೆಮಿನಾರ್ ಟಾಪಿಕ್ಸ್, ರಿಸರ್ಚ್ ಟಾಪಿಕ್ಸ್ ಪ್ರಪೋಸಲ್ ಡೇ ಇಟ್ರೆ ಸೆಮಿನಾರ್ ಟಾಪಿಕ್ಸ್ ತರ, ಅವಾಗ ಅವ್ರ ಸಜೆಷನ್ಸ್ ಇನ್ಕ್ಲೂಡ್ ಮಾಡ್ಕೋಬಹುದಲ್ಲ ಎಕ್ಸ್ಪರ್ಟ್ಸ್ ನ. ಯಾವ್ದಾದ್ರು ಅವ್ರು ಫ್ರೀ ಡೇ ಕರ್ಸಿ, ಯಾವ್ದಾದ್ರು ಶನಿವಾರ ಸೆಕೆಂಡ್ ಸ್ಯಾಟರ್ಡೇಸ್ ಅವ್ರು ಫ್ರೀ ಇರ್ತಾರೆ, ಅವ್ರ ಆಫೀಸ್ ಹಾಲಿಡೇ ಇರುತ್ತೆ ಸೆಕೆಂಡ್ ಸ್ಯಾಟರ್ಡೇ ಫೋರ್ತ್ ಸ್ಯಾಟರ್ಡೇ ಟೈಮ್, ಅವಾಗ ಇದನ್ನ ತಗೋಬಹುದು. ಮತ್ತೆ ಯೂಶಲಿ ನಾವು ಜಸ್ಟ್ ಇಂಪ್ಯಾಕ್ಟ್ ಅನಾಲಿಸಿಸ್, ಅಡಾಪ್ಷನ್, ಲೈವ್ಲಿಹುಡ್ ಸೆಕ್ಯೂರಿಟಿ ಆ ತರ ಓದಕ್ಕಿಂತ ನ್ಯಾಚುರಲ್ ಸೈನ್ಸ್ ಗೆ ಕ್ಲಬ್ ಮಾಡಕ್ಕೆ ನೋಡ್ಬೋದ ನೋಡ್ರಿ. ಕ್ಲೈಮೇಟ್ ಚೇಂಜಸ್ ಈಗ ಜಾಸ್ತಿ ಕಾನ್ಫರೆನ್ಸಸ್ ಯಾವ್ದ್ರ ಮೇಲೆ ಆಗ್ತಾ ಇದಾವೆ, ಯಾಕಂದ್ರೆ ಕಾನ್ಫರೆನ್ಸಸ್ ರೈಟ್ ನಾವು ಕರೆಂಟ್ ಸಿಚುಯೇಷನ್ ಮೇಲೆ ಸ್ಟ್ರೆಸ್ ಕೊಡ್ತಾ ಇರ್ತಾರೆ. ಕಾನ್ಫರೆನ್ಸಸ್ ಜಾಸ್ತಿ ಯಾವ್ದ್ರ ಮೇಲೆ ಆಗ್ತಾ ಇದಾವೆ ಅದ್ರ ಬಗ್ಗೆ ಸ್ಟಡಿ ಮಾಡಿ. ನೀವು ಫಸ್ಟ್ ರಿಸರ್ಚ್ ಟಾಪಿಕ್ ಐಡಿಯಾ ತಗೊಳಕ್ಕಿಂತ ಮುಂಚೆ ಕಾನ್ಫರೆನ್ಸ್ ಯಾವ್ದ್ರ ಮೇಲೆ ಆಗ್ತಾ ಇದಾವೆ, ಆಲ್ ಓವರ್ ಇಂಡಿಯಾ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ನ್ಯಾಷನಲ್ ಕಾನ್ಫರೆನ್ಸ್, ಸೊ ಆ ಟಾಪಿಕ್ಸ್ ಗೆ ರಿಲೇಟೆಡ್ ಆಗೋ ತರ ನಿಮ್ ರಿಸರ್ಚ್ ಟಾಪಿಕ್ಸ್ ತಗೊಂಡ್ರೆ ನೀವು ಮುಂದಕ್ಕೆ ಕಾನ್ಫರೆನ್ಸ್ ಅಲ್ಲಿ ಹೋದಾಗ ನಿಮ್ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ. ಅವಾರ್ಡ್ಸ್, ದಿಸ್ ಇಸ್ ಹೈ ಚಾನ್ಸ್ ಆಫ್ ಗೆಟಿಂಗ್ ಅವಾರ್ಡ್ಸ್ rather than going for only impact analysis and livelihood security. Everyone are doing, and even government institutions also, they are after implementation of the program they will go for the impact analysis. So it's not that much effective. Climate change, sustainable development goals, ಈಗ ರೀಸೆಂಟ್ ಆಗಿ ಯಾವ್ದ್ರ ಬಗ್ಗೆ ಕಾನ್ಫರೆನ್ಸಸ್ ಗಳು ನಡೀತಾ ಇದ್ದಾರೆ ಆ ರಿಸರ್ಚ್ ಟಾಪಿಕ್ಸ್ ಹುಡುಕೊಳ್ಳಿ. ಮತ್ತೆ ಒಬ್ರು ಮೆಂಬರ್ಸ್ ನ ಔಟ್ ಸೈಡ್ ಇಂದ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ನಾರ್ಮ್ ಇಂದ ಒಬ್ರು ಮೆಂಬರ್ಸ್, ನಮ್ದ ರಿಸರ್ಚ್ ಅಲ್ಲಿ ಮೆಂಬರ್ಸ್ ಯಾರು ಇರ್ತಾರೆ, ನಾರ್ಮ್ ಇಂದ ಒಬ್ರು ಮೆಂಬರ್ಸ್, ಮ್ಯಾನೇಜ್ ಇಂದ ಯಾರಾದ್ರೂ ಒಬ್ರು ಮೆಂಬರ್ಸ್ ನ ತಗೊಂಡ್ರೆ ಅವರು ನಮ್ಗೆ ಪೇಪರ್ ಪಬ್ಲಿಷ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಪ್ರೊಫೈಲ್ ಸ್ಟ್ರಾಂಗ್ ಆಗಿರೋದ್ರಿಂದ ಅವ್ರ ಮೆಥಡಾಲಜಿ ಹೆಲ್ಪ್ ಮಾಡ್ತಾರೆ, ನಾಸ್ ರೇಟಿಂಗ್ ಅಲ್ಲಿ ಪಬ್ಲಿಷ್ ಆಗ್ಬೋದು ಅಂತ ಒಂದು ಅನಿಸಿಕೆ. ದಿಸ್ ಆರ್ ಆಲ್ ದ ಇನ್ಪುಟ್ಸ್. ಅಂಡ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ನಾನು ಜಸ್ಟ್ ಒಂದು ರೌಂಡ್ ಬಂದೆ ನಿನ್ನೆ. ಇದು ಮೀಡಿಯಾ ಲ್ಯಾಬ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಳಗಡೆ ಒಂದು ಜಸ್ಟ್ ವಾಟರ್ ಫಿಲ್ಟರ್ ಇಟ್ಬಿಟ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ ಕೆಳಗಡೆ. ಎಲ್ಲರೂ ಕೆಳಗಡೆ ಇಲ್ಲ ಸರ್, ಜಸ್ಟ್ ಸ್ಟೇರ್ ಕೇಸ್ ಪ್ಯಾಂಟ್ರಿ ಮಾಡಿದೀವಿ ಈಗ, ಅಲ್ಲಿ ವಾಟರ್ ಫಿಲ್ಟರ್ RO ವಾಟರ್ ಫಿಲ್ಟರ್ ಇಟ್ಬಿಟ್ರೆ ಎಲ್ಲರೂ ಸ್ಟೂಡೆಂಟ್ಸ್ ಬಂದು ಮಹೇಶನ್ ಚೇಂಬರ್ ವಾಟರ್ ಬಾಟಲ್ ಕುಡಿತಾ ಇರ್ತಾರೆ, ಎಷ್ಟೊದಕ್ಕ ವಾಟರ್ ತುಂಬಿಸಿರ್ತಾನೆ ಇರ್ತಾರೆ. ಪರ್ಮನೆಂಟ್ ಆಗಿ ಒಂದು ವಾಟರ್ RO ಸಿಸ್ಟಮ್ ಇದ್ರೆ ಚೆನ್ನಾಗಿರುತ್ತೆ. ಸ್ಪಾನ್ಸರ್ ಮಾಡೋಣ ಈಗ ಶಾಪ್ ಸೇರಿದೀನಿ. ಅದೇ ಪ್ರಹ್ಲಾದ್ ಹೇಳ್ದಂಗೆ 6 months ಒನ್ಸ್ ನಾವು ಬಂದಾಗ, ಅಟ್ಲೀಸ್ಟ್ ನಾನಂತೂ ಈಗ ಪ್ರತಿ ಸಲ ಕರ್ನಾಟಕಕ್ಕೆ ಬಂದಾಗ GKVK ವಿಸಿಟ್ ಮಾಡೇ ಹೋಗೋದು. ಬರ್ಬೇಕಾದ್ರೆ ಇದೊಂಥರ GKVK ನಮ್ಗೊಂಥರ ಸೆಕೆಂಡ್ ಹೋಮ್ ಇದ್ದಂಗೆ, ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಮನೆಗೆ ಹೋಗೋಕ್ಕಿಂತ ಮುಂಚೆ ನಾನು GKVK ಬಂದು ಒಂದ್ ದಿವಸ ಸ್ಟೇ ಮಾಡಿ ನೆಕ್ಸ್ಟ್ ಬಂದಿದೆ ಡಿಪಾರ್ಟ್ಮೆಂಟ್ ನಾನು ನೈಟ್ ಆಗ್ಬಿಟ್ಟಿರುತ್ತೆ, ನನ್ನ ಡಿಪಾರ್ಟ್ಮೆಂಟ್ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ನಾನು ಆಕ್ಚುಲಿ ಅಲ್ಲಿ ವರ್ಕ್ ಮುಗಿಸ್ಕೊಂಡು ನೈಟ್ ಜರ್ನಿ ಮಾಡ್ತೀನಲ್ಲ, ಹಂಗಾಗಿ ಡಿಪಾರ್ಟ್ಮೆಂಟ್ ಈ ತರ ಫಂಕ್ಷನ್ಸ್ ಏನಾದ್ರು ಆದ್ರೆ ಡಿಪಾರ್ಟ್ಮೆಂಟ್ ಒಂದ್ ದಿವಸ ರಜಾ ಹಾಕೊಂಡ್ ಬರ್ಬೋದು. ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ಲೀವ್ ಹಾಕೊಳಕ್ ಆಗಿರೋದು 5 days 4 days ಲೀವ್ ಹಾಕೊಂಡ್ ಬರ್ತೀವಿ. ಮನೆಗೆ ಹೋಗ್ಬೇಕಂತ ತುಂಬಾ ಆಸೆಯಿಂದ ಬರ್ತೀವಿ. ಒಂದಿನ ಡಿಪಾರ್ಟ್ಮೆಂಟ್ ಎತ್ತಿರೋಣ, ಏನಾಗಲ್ಲ. ಓಕೆ, ದೆನ್ ನೀವೇನಾದ್ರೂ ಹೇಳ್ಬೇಕಾ? ನೀವು ಇಲ್ಲಿ ಬಂದು ಹೇಳಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಬನ್ನಿ. Good evening, everyone. I am Dr. Rahul Prasad. ಬೇಸಿಕಲಿ ಎಲ್ಲರೂ ಲೈಕ್ ಮಾಸ್ಟರ್ಸ್ ಆದಮೇಲೆ PhD ಒಂದು ಆಪ್ಷನ್ ಇಲ್ದಲ್ಲಿ ಯಾವುದು ಡಿಲೇ ಮಾಡೋಣ, ಇನ್ನೊಂದು ಸ್ವಲ್ಪ ಎಜುಕೇಷನ್ ಡಿಲೇ ಮಾಡ್ಕೊಳ್ಳೋಣ ಅಂತ ಬರ್ತಾರೆ, ಚಾಯ್ಸ್ ಇಲ್ದೇ ಬರ್ತಾರೆ. ಬಟ್ ನನ್ನ ಕೇಸಲ್ಲಿ ನಾನು ಓನ್ ಚಾಯ್ಸಲ್ಲೇ ಬಂದೆ. ನಾಟ್ ಬಿಕಾಸ್ ಟೀಚಿಂಗ್ ಅಥವಾ ಹೈಯರ್ ಸ್ಟಡೀಸ್ ಇಂಟ್ರೆಸ್ಟ್ ಇದೆ ಅಂತಲ್ಲ, ಒಂದು GKVK ನನ್ನ ಬೇಸಿಕಲಿ ಚಿತ್ರದುರ್ಗ, ಅದು ಬಿಟ್ಟರೆ ಸೆಕೆಂಡ್ ಹೋಮ್ GKVK ನನಗೆ. ಆಫ್ಟರ್ ಡಿಗ್ರಿ ಮಾಸ್ಟರ್ಸ್ ಶಿವಮೊಗ್ಗಕ್ಕೆ ಹೋದೆ. ಒಂದಿರಲಿ ಒಂದು 3 years ಏನು ಮನೆ ಫ್ಯಾಮಿಲಿ ಕಡೆ ಏನು ಅಂತ ಪ್ರೆಷರ್ ಇರಲಿಲ್ಲ. ಓಕೆ, ಎಜುಕೇಷನ್ ಕಂಟಿನ್ಯೂ ಮಾಡೋದು ನನಗೆ ಹೇಗೆ ಬರೋಕ್ಕೆ ಇಷ್ಟ ಇತ್ತು, ಬಂದೆ. ಬಟ್ ಇಲ್ಲಿ ನಾನು ಬರುವಾಗೆ ಡಿಸೈಡ್ ಆಗಿದೆ ನಾನು ಬಿಸ್ನೆಸ್
ಪ್ರೊಫೆಷನ್ ತಗೋಬೇಕು ಅಂತ. ಮೇನ್ ಅಕಾಡೆಮಿಕ್ಸ್ ಟೀಚಿಂಗ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ಸೊ ಹಾಗೆ ಡಿಸೈಡ್ ಮಾಡ್ಕೊಂಡ್ಬಂದೆ. ಇಲ್ಲಿ ಬಂದು ಅಕಾಡೆಮಿಕ್ಸ್ ಅದರ್ ದೆನ್ ಅಕಾಡೆಮಿಕ್ಸ್ ನನಗೆ ಎಲ್ಲೆಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ, ಎಲ್ಲೆಲ್ಲಿ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ. ಈ 3-4 ಇಯರ್ಸ್ ನಾನು ಏನಿದ್ದೆ, ನನಗೇನು ನಾನು ಯಾವ್ದಾದ್ರು ಸ್ಟ್ರಾಂಗ್ ಇದ್ದೀನಿ, ನನಗೆ ಏನ್ರಲ್ಲಿ ಈ ಕಡೆ ಹೋದ್ರೆ ಏನಾದ್ರು ಕಾಂಟ್ಯಾಕ್ಟ್ ಸಿಗುತ್ತೆ, ಏನು ಹೆಲ್ಪ್ ಆಗುತ್ತೆ, ಕಡೆ ಎಕ್ಸ್ಪೋಜರ್ ಸಿಗುತ್ತೆ, ಇದೆಲ್ಲ ನಾನು ಕಾಂಟ್ಯಾಕ್ಟ್ಸ್ ತಗೊಂಡೆ. ಸೊ ನಾನು 3 ಇಯರ್ಸ್ ಸೈಮಲ್ಟೇನಿಯಸ್ ನನಗೆ ಡಿಗ್ರಿನೂ ಸಿಕ್ತು, PhD ಸಿಕ್ತು, ಹೈಯರ್ ಸ್ಟಡಿ. ಆ್ಯಂಡ್ ನನಗೆ ಏನೇನು ಬೇಕು, ನನಗೆ ಆ್ಯಕ್ಚುಲಿ ಈಗ ಎಸ್ಪೆಷಲಿ ಆಫ್ಟರ್ ಮಾಸ್ಟರ್ಸ್ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ನಾನು ಇದೇ ಮಾಡಬೇಕು, ಈ ಥರ ಇದೇ ವೇಲ್ ಹೋದ್ರೆ ನಾನು ಹಿಂಗೆ ಸೆಟ್ಲ್ ಆಗ್ತೀನಿ ಅಂತ. ಆ್ಯಂಡ್ ಎಲ್ಲ ರ್ಯಾಟ್ಲೆಸ್ಸಲ್ಲೆಲ್ಲ ಹೋಗ್ಬೇಡಿ. ಲೈಕ್ ಇದು ನಿಮ್ಮದು ಫ್ರೂಟ್ಫುಲ್ ಇಯರ್, ತುಂಬ ಪ್ರೀಶಿಯಸ್ ಇಯರ್ಸ್ ನಿಮಗೆ ಆಫ್ಟರ್ ಮಾಸ್ಟರ್ಸ್. ಸೊ ಈಗ ಡಿಸೈಡ್ ಆಗಿ ನಿಮಗೆ ಕಾಂಪಿಟೇಟಿವ್ಸ್ ಮನೆ ಕಡೆ ಸ್ವಲ್ಪ ಫ್ಯಾಮಿಲಿ ಕಷ್ಟ ಇದೆಯಾ, ಜಾಬ್ ಬೇಕೇ ನೀಡಿದೆಯಾ, ಆಫ್ಟರ್ ಮಾಸ್ಟರ್ಸ್ ಟೇಕ್ ಎ ಬ್ರೇಕ್. ಲೈಕ್ ಎರಡು ದೋಣಿ ಮೇಲೆ ಕರೆಕ್ಟಾಗಿ ಹೋಗ್ಬಿಡಿ. ನಾನು PhD ಸೇರ್ತೀನಿ, ಟೈಮ್ ಸಿಗುತ್ತೆ, ಓದ್ಬೋದು ಬೇರೆ ಅದರ್ಸ್ ಅಂತ. ಫಸ್ಟ್ ಅಕಾಡೆಮಿಕ್ಸ್ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲ ಕಾಂಪಿಟೇಟಿವ್ಸ್ ಬೇಕಾ ಕಾಂಪಿಟೇಟಿವ್ಸ್ ಹೋಗಿ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. 2-3 ಇಯರ್ಸ್ ಟೈಮ್ ಕೇಳುತ್ತೆ ಅದು. ಸೊ ಅವಾಗ ಒಂದು ಸೆಟ್ಲ್ ಆಗ್ತೀರಾ. ಅದು ಬಿಟ್ಟು ಎರಡೂ ಮಾಡ್ತೀನಿ ಅಂದರೆ ಅದು ಬೇಕಾಗಿಲ್ಲ. ಆಮೇಲೆ ಆಫ್ಟರ್ PhDನೂ ಮಾಡ್ತೀರಾ, ಇನ್ನೂ ಎಕ್ಸಾಮ್ಸು ನಮ್ಮದ್ರಲ್ಲಿ ಮೊದಲೇ ಕರೆಯಲ್ಲ ಕರೆಕ್ಟಾಗಿ, ರೆಗ್ಯುಲರ್ ಆಗಿಲ್ಲ. ವೆಯ್ಟ್ ಮಾಡ್ತಾ ಈ 3-4 ಇಯರ್ಸ್ ನೀವು ವೇಸ್ಟ್ ಮಾಡಿಕೊಂಡ್ರೆ ಓಕೆ ಎಲ್ಲ ಕಾಂಟ್ಯಾಕ್ಟ್ ಸಿಗುತ್ತೆ. ಒಂದು 35 ಇಯರ್ಸ್ ತನಕ ಕಾಂಟ್ಯಾಕ್ಟಲ್ಲೇ ಇರ್ತೀರ. ಅವಾಗ ನಿಮಗೆ ಏಜ್ ಬರಾಗಿರುತ್ತೆ. ಎಷ್ಟೋ ಬ್ಯಾಂಕಿಂಗ್ ಎಕ್ಸಾಮ್ಸಿಗೆ ನಿಮಗೆ ಯಾವುದು ಏಜ್ ಇರೋಲ್ಲ, ಎಷ್ಟೋದಕ್ಕೆ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಏನೋ ಒಂದು. ನಿಮ್ದು ಈಗ ಪ್ರೈವೇಟ್ ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಏನು? ಸೊ ಹಾಗಿರುತ್ತೆ. ಸೊ ಬೆಟರ್ ಇಲ್ಲೇ ಡಿಸೈಡ್ ಆಗಿ 2-3 ಇಯರ್ಸ್ ಟ್ರೈ ಮಾಡಿ. ನೀವು ಯಾವ್ದಾದ್ರು ಸ್ಟ್ರಾಂಗ್ ಇದ್ದಾರೆ ನಿಮಗೆ ಕೇಳ್ಕೊಳ್ಳಿ, ಮತ್ತು ಪ್ಯಾಷನ್ ಏನಿದೆ ನೀವು ಅದು ಫಾಲೋ ಮಾಡಿ. ಈಗ ನನಗೆ ಬಿಸ್ನೆಸ್ ಅಂತ ನಾನು ಹೇಳಿದ್ದೆ, ಮತ್ತು ಈಗ ಒಂದು 5 acres ಅರೆಕ ಪ್ಲಾಂಟೇಶನ್ ಇದೆ. ನಮ್ಮ ತಂದ್ರೆ ಪೋಸ್ಟ್ ರಿಟೈರ್ಮೆಂಟ್ ಪ್ಲಾನ್ ಅಂತ ತೊಗೊಂಡು ಮಾಡಿದ್ರು, ಬಟ್ ಅವರಿಗೆ ಕಷ್ಟ ಆಗ್ತಿದೆ ಒಬ್ಬರಿಗೆ. ನಾನು ಅದನ್ನು ಪ್ಯಾಷನ್ ಇತ್ತು, ಪ್ರೊಫೆಷನ್ ಆಗಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಜೊತೆಗೆ ಶಾರದಾ ಅಗ್ರೋ ಟ್ರೇಡಿಂಗ್ ಕಂಪನಿ ಅಂತ ನಮ್ಮ ಅಜ್ಜಿಯವ್ರ ಹೆಸರು, ಅವರಲ್ಲಿ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ಲೈಸೆನ್ಸ್ ಅಪ್ಲೈ ಮಾಡಿದ್ದೀನಿ. ಇನ್ನೇನು ಈ ಮಂತ್ ಎಂಡ್ ಓಪನಿಂಗ್ ಇದೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಬಯೋಸ್ಟಿಮ್ಯುಲೆಂಟ್ಸ್ ಆ್ಯಂಡ್ ಎನ್ರಿಚರ್ಡ್ ಆರ್ಗ್ಯಾನಿಕ್ ಮೆನ್ಯೂರ್ಸು ಕಂಪ್ನಿಗೆ ಟೈಅಪ್ ಆಗಿ ಡೈರೆಕ್ಟ್ ಅವರಿಂದ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಮಾರ್ಕೆಟಿಂಗ್ ನಾವು ಮಾಡ್ತೀವಿ, ಹೋಲ್ ಸ್ಟೇಟ್ ಡಿಸ್ಟ್ರಿಬ್ಯೂಷನ್. ಇದು ಬೇಸಿಕಲಿ ನಮ್ಮ ಸೀನಿಯರ್ ಇಲ್ಲೇ ಅವರು MSc ಎಕ್ಸ್ಟೆನ್ಷನ್ ಇಂಡಿಯಾನೇ ಮಾಡಿದ್ದು. ನಾನು ನಮ್ಮ ತಂಗಿಯವ್ರ ಹಸ್ಬೆಂಡ್ ಸಹ, ಅವ್ರದ್ದು ಒಂದು ಸಪೋರ್ಟ್ ಗೈಡೆನ್ಸ್ ಇತ್ತು. ಅವರು ಇಲ್ಲಾಂದ್ರೂ ನಾವು ಇದೇ ಮಾಡಬೇಕು ಅಂತ ಒಂದು ಪ್ಲಾನ್ ಇತ್ತು. ಸಿಂದ ಅಗ್ರಿ ಫೀಲ್ಡ್ ಬಿಟ್ಟು ಬೇರೆ ಹೋಗಬಾರ್ದು ಅಂತ. ನನಗೆ ಈಸಿ ಆಯ್ತು ಅಷ್ಟೇ ಬೇಗ ಸೆಟಲ್ ಆಗೋಕ್ಕೆ. ಸೊ ಹೀಗಿರುತ್ತೆ. ನಿಮಗೆ ಯಾವ್ದ್ರಲ್ಲಿ ನೀವು ಯಾವ್ದಾದ್ರು ಸ್ಟ್ರಾಂಗ್ ಇದ್ದೀರಾ ಕೇಳ್ಕೊಳ್ಳಿ, ನೋಡಿ ನಿಮಗೆ ಎಲ್ಲಿ ಆದಷ್ಟು ಬೇಗ ಸೆಟಲ್ ಆಗಿ, ವೆಯ್ಟ್ ಮಾಡ್ಕೊತ ಕೂರ್ಬೇಡಿ ಅಷ್ಟೇ. ಇದು ನನ್ನ ಸಜೆಷನ್. ಆ್ಯಂಡ್ ಇನ್ನೊಂದು ನಿಮ್ಮ ಫ್ರೆಂಡ್ ಸರ್ಕಲ್ ಚೆನ್ನಾಗಿರಲಿ. ಲೈಕ್ ನೀವು PhD ಪೇಪರ್ಸ್ ಲೈಕ್ ಬಯೋ ಇಂಪ್ರೂವ್ ಮಾಡ್ಕೋಬೇಕು, ಆ ಸರ್ಕಲ್ ಇದ್ದರೆ ಆ ಸರ್ಕಲಲ್ಲೇ ಹೋಗ್ತೀರಾ. ಇಲ್ಲ ನಿಮ್ಗೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇತ್ತಾ, ಆ ಸರ್ಕಲ್ ಫ್ರೆಂಡ್ಸಲ್ಲೇ ಇದ್ದರೆ ಅದೇ ಮೈಂಡ್ ಸೆಟ್ ಇರುತ್ತೆ. ಸುಮ್ಮನೆ ಈ ಕಡೆನೋ ಅಲ್ಲ ಆ ಕಡೆನೋ ಆ ಥರ ಇರ್ಬಿಡಿ. ಈಗಲಿಂದನೇ ಡಿಸೈಡ್. ಈ ರನ್ನಿಂಗ್ PhDಯಲ್ಲಿದ್ದು ಈಗಲೇ ಡಿಸೈಡ್ ಆಗಿ ನಾನು ಔಟ್ಪುಟ್ ಆಗ್ತಿದ್ದಾನೆ, ನನಗೆ ಏನಾದ್ರು ಒಂದು ಪ್ಲಾನ್ ಬೇರೆ ಇಟ್ಕೊಳ್ಳಿ. ಪ್ಲಾನ್ ಮೇನ್ ಇರಲಿ, ಆದಷ್ಟು ನೀವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ. ಪ್ಲಾನ್ ಬಿ ಸ್ವಲ್ಪ ಸಣ್ಣದಿರ್ಬೋದು, ಪ್ಯಾಷನ್, ಪ್ರೊಫೆಷನ್. ಥ್ಯಾಂಕ್ ಯು. ಅಲ್ಲ, ಯಾರು ಅರ್ಜೆಂಟ್ ಇದೆ ಅವ್ರು ಮಾತಾಡಲಿ ಬೇಗ. ಬಸ್ ಬುಕ್ ಆಗಿದೆ, ಪ್ಯಾರೆಂಟ್ಸ್ ಕರೀರಿ, ಮಾತಾಡಲಿ ಅವರು. ಅರ್ಜೆಂಟ್ ಹೋಗೋರು ಬನ್ನಿ, ಅರ್ಜೆಂಟ್ ಹೋಗೋರು ಮಾತಾಡ್ಬೋದು ಬಂದು. ನೀವಿದ್ದೀರಾ? ಅಲ್ಲ ಬನ್ನಿ, ಹೆಂಗಾರೆ ನೀವು ಬಾ. ನೀನೇನು ಮಾಡ್ತಿದ್ದೆ ಹೇಳ್ಕೊಡು. ವೇದಿಕೆ ಮೇಲೆ ಆಸೀನರಾಗಿರೋ ಗಣ್ಯರು, ವೇದಿಕೆ ಮುಂದೆ ಕೂತ್ಕೊಂಡಿರೋ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪ್ರೆಸೆಂಟ್ಲಿ ಈಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್, ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಇರುವಕ್ಕಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಡಿಪಾರ್ಟ್ಮೆಂಟ್ಗೆ ಏನು ಕೊಟ್ಟಿದ್ದೆ ಅನ್ನೋಕ್ಕಿಂತ ಡಿಪಾರ್ಟ್ಮೆಂಟ್ ನನಗೇನು ಕೊಟ್ಟಿದೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಮೊದಲನೇದಾಗಿ the department has molded me a lot. I have learnt a great things, a simple things, which is ಕಾಮನ್ ಸೆನ್ಸ್ ಇಸ್ ನಾಟ್ ಸೊ ಕಾಮನ್ ಅಂತ ನಮಗೆ ಅನಿಲ್ ಸರ್ ಒಂದ್ಸಲ ಹೇಳಿದ್ರು. ಸೊ ಆ ಕಾಮನ್ ಸೆನ್ಸ್ ನಮಗೆ ಡಿಪಾರ್ಟ್ಮೆಂಟ್ಸ್ ಕಲಿಸ್ಕೊಟ್ಟಿದೆ. ಆ್ಯಂಡ್ ಕಮಿಂಗ್ ಟು ದ ಸ್ಕಿಲ್ಸ್, ಸೊ ದಿಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟಾಟ್ ಮೀ ಟು ಟಾಕ್ ವಿತೌಟ್ ಫಿಯರ್, without any barriers, and it has also given me the leadership skills, which is very, very essential in today's generation. So
the mainly ನಮ್ಮ ಬ್ಯಾಚ್ ಇಂದ ಸ್ಟಾರ್ಟ್ ಆಗಿರುವ ಟೀಚಿಂಗ್ ಅಸಿಸ್ಟೆಂಟ್ ವಿಚ್ ಹ್ಯಾಸ್ ಮಾಲ್ಡೆಡ್ ಮೀ ಆ್ಯಂಡ್ ಮೋರ್ ಓವರ್ ನನಗೆ ಮುಂಚೆಯಿಂದನೂ ಟೀಚಿಂಗ್ ಪ್ರೊಫೆಷನ್ ಜಾಯ್ನ್ ಆಗಬೇಕಂತ ಇತ್ತು ಸರ್. ಸೊ ಟೀಚಿಂಗ್ ಅಸಿಸ್ಟೆಂಟ್ ಭಾಳ ಹೆಲ್ಪ್ ಆಯಿತು. ಹೆಂಗೆ ಕರಿಕ್ಯುಲಮ್ ಕೋರ್ಸ್ ಔಟ್ಲೈನ್ ಹೆಂಗೆ ಡೆವಲಪ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಕೋರ್ಸ್ ಒಂದೊಂದು ಯೂನಿಟಲ್ಲಿ ಯಾವ ಥರ ಯಾವುದನ್ನ ಸ್ಟ್ರೆಸ್ ಮಾಡಬೇಕು. ಸೊ ಮ್ಯಾನ್ಯಲ್ ಕರೆಕ್ಷನ್, ನಮಗೆ ಟೀಚಿಂಗ್ ಅಸಿಸ್ಟೆಂಟ್ ಅಂದ ತಕ್ಷಣ ಮ್ಯಾನ್ಯಲ್ ಕರೆಕ್ಷನ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ಅಷ್ಟೇ ಇರಲ್ಲ. ಬಟ್ ಒಂದು ಯೂನಿಟ್ ತೊಗೊಂಡ್ರೆ ಆ ಯೂನಿಟಲ್ಲಿ ಯಾವ್ದನ್ನ ಸ್ಟ್ರೆಸ್ ಮಾಡಬೇಕು, ಯಾವ್ದು ಎಕ್ಸಾಮಿಗೆ ಬರುತ್ತೆ, ಯಾವ್ದು ನೀಟಾಗಿ ಹೇಳ್ಕೊಡ್ಬೇಕು ಅನ್ನೋದು ನನಗೆ ಟೀಚಿಂಗ್ ಅಸಿಸ್ಟೆಂಟಲ್ಲಿ ಭಾಳ ಹೆಲ್ಪ್ ಆಯಿತು. ಆ್ಯಂಡ್ ಕಮಿಂಗ್ ಟು ದಿ ಜೂನಿಯರ್ಸ್, ಇಫ್ ಯು ವಾಂಟ್ ಟು ಕಮ್ ಇನ್ ಟು ದಿಸ್ ಯೂನಿವರ್ಸಿಟಿ ಸ್ಟ್ರೀಮ್, so as my senior said, you have to build up your profile, the first thing, so which is very very important, and you have to have a connections and strong bonding between the expertise in your stream. ಸೊ ಅದು ಬೇಕು ಅಂತಂದರೆ ನೀವು ರೆಗ್ಯುಲರ್ ಆಗಿ ಡಿಪಾರ್ಟ್ಮೆಂಟ್ಗೆ ಬರಬೇಕು ಸರ್. ನಂದೊಂದು ರಿಕ್ವೆಸ್ಟ್ ಸರ್, ಸೊ ಇಲ್ಲಿ ಡಿಪಾರ್ಟ್ಮೆಂಟ್ಗೆ ನನ್ನ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು, ಡಿಪಾರ್ಟ್ಮೆಂಟ್ಗೆ ಸ್ಟೂಡೆಂಟ್ಸ್ ಬರಬೇಕು ಅಂತಂದರೆ ನಾವು ಎಲ್ಲಿ ಕೂರಬೇಕು ಅನ್ನೋ ಸಂದೇಹ ನಮಗಿತ್ತು. ಸೊ ಅಲ್ಲಿ ಇದೆ ಸರ್ ಸ್ಟೂಡೆಂಟ್ ರೂಮ್, ಅಲ್ಲಿ ಒಂದು 2-3 ಸಿಸ್ಟಮ್ ಆಗಿದ್ದಿದ್ರೆ ಸೊ ಚೆನ್ನಾಗಿರೋದಂತ ಅದೊಂದು ಸಜೆಷನ್ ಅಷ್ಟೇ ಸರ್. ಆಮೇಲೆ ಕಮಿಂಗ್ ಟು ಅವರ್ ಜೂನಿಯರ್ಸ್, ಸೊ ರಿಸರ್ಚ್, ನಾವು ರಿಸರ್ಚ್ ಮಾಡೋ ರಿಸರ್ಚಲ್ಲಿ ಸೊ ಫಸ್ಟ್ ಇಯರ್ ಆಬ್ವಿಯಸ್ಲಿ ಕೋರ್ಸ್ ವರ್ಕಲ್ಲೇ ಇರುತ್ತೆ. ಸೊ ಸೆಕೆಂಡ್ ಇಯರಲ್ಲಿ ನಾವು ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಟು ದಿ ಡಿಫ್ರೆಂಟ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ವಿಚ್ ಆರ್ ಲುಕಿಂಗ್ ಫಾರ್ ದ ಪೇಪರ್ಸ್. ಸೊ ಪೇಪರ್ ನಾನು 6 ಮಾರ್ಕ್ಸ್ ನಮ್ಗೆ ಕಂಪಲ್ಸರಿ ಇತ್ತು. ಸೊ ಆವಾಗ ನಾವು ಕಷ್ಟಪಟ್ಟಿದ್ದು ಪೇಪರ್ ಸೆಲೆಕ್ಷನ್ಗೆ. ಯಾವುದೇ ಪೇಪರ್ಗೆ ಹಾಕಿದ್ರು 1 ತಿಂಗಳು ನಿಮ್ಗೆ ಆಕ್ಸೆಪ್ಟೆನ್ಸ್ ಕೊಡೋಕ್ಕೆ ತಗೋತಾ ಇದ್ರು. ಸೊ ಆ 1 ತಿಂಗಳು ನೀವು ವೇಟ್ ಮಾಡಿದ್ರು ರಿಜೆಕ್ಟೇ ಮಾಡೋದು. ಸೊ ಬಿಕಾಸ್ ದ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ವಿ ಯೂಸ್ ಆರ್ ವೆರಿ ಸಿಂಪಲ್, ವಿಚ್ ಇಸ್ ಓನ್ಲಿ ಓಕೆ ಫಾರ್ ಥೀಸಿಸ್ ರೈಟಿಂಗ್. ಸೊ ಅಪಾರ್ಟ್ ಫ್ರಮ್ ಪೇಪರ್ ಆಗಬೇಕು ಅಂತಂದರೆ ಅನಾಲಿಟಿಕಲ್ ಟೂಲ್ಸ್, ಸೊ ಈಗಾಗಲೇ SPSS ಆ್ಯಂಡ್ ಸ್ಟಾರ್ಟ್ ಔಟ್ಡೇಟೆಡು. ಸೊ ಆ ಸಾಫ್ಟ್ವೇರ್ ಇನ್ನೊಂದು ವರ್ಷದಲ್ಲಿ ಅದು ಔಟ್ಡೇಟೆಡ್ ಆಗಿರುತ್ತೆ. ಸೊ ಅದ್ರ ತಕ್ಕಂಗೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡ್ರೆ ಚೆನ್ನಾಗಿ. ಸೊ a special note, I thank all my juniors who have helped a lot in my completion of this doctoral degree. So ತುಂಬ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ. ಪ್ರತಿಯೊಂದು ಕ್ಷಣದಲ್ಲೂ ನಾನು ಹಿಂದೆ ಇದ್ದು ಹೆಲ್ಪ್ ಮಾಡೋದಕ್ಕೆ. And I have other 2 special person to be remembered here. The non-teaching staffs, that is Maheshana, who is a best friend of mine, waiting after the college hours for teachers, and Kantabai auntie and Yashoda Akka for helping me in the doctoral degree. The one suggestion I would give is, so always keep updated in terms of academics. So ಬೇರೆ ಬೇರೆ ಅವಕಾಶಗಳು ನಮ್ಮಲ್ಲಿದೆ. ನಾವು ಬರೀ AO AA ಅಂತ ಇಟ್ಕೊಳ್ತಾ ಇದ್ದೀವಿ. ಬಟ್ ದ ಪರ್ಸನ್ ಹೂ ಹ್ಯಾಸ್ ಕಂಪ್ಲೀಟೆಡ್ PhD ಆರ್ ಸ್ಪೆಷಲೈಸ್ಡ್, ದೇ ಹ್ಯಾವ್ ಯೂಸ್ ಸ್ಕೋಪ್ ಈವನ್ ಇನ್ ಎಕ್ಸ್ಟೆನ್ಷನ್ ಇನ್ ಪ್ರೈವೇಟ್ ಸೆಕ್ಟರ್ಸ್. ಸೊ ನನಗೆ ಆಫರ್ ಬಂದಿತ್ತು, ಬಟ್ ನನಗೆ ಮೇನ್ಲಿ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಫೀಲ್ಡ್, ಸೊ ಐ ಡಿಡ್ಂಟ್ ಗೋ ಫಾರ್ ದ ಪ್ರೈವೇಟ್ ಸೆಕ್ಟರ್ಸ್. ಸೊ ಸರ್ಚ್ ಫಾರ್ ದ ಆಪರ್ಚುನಿಟೀಸ್ ಲೈಕ್ ವೆಬ್ಸೈಟ್ಸ್ ಲೈಕ್ ಲಿಂಕ್ಡ್ಇನ್ ಅಲ್ಲಿ ಇದೆ. ಮತ್ತು ಮೇಜರ್ ಇಶ್ಯೂ, we are not learning any extra skills. So extra skills are very much important. If you know about the online IoTs and handling about the mainly this internet ಅಲ್ಲಿ ಏನೇನು ಇದೆಯೋ ಅದೆಲ್ಲ ಸ್ವಲ್ಪ AI ಬಗ್ಗೆ ಏನಾದರೂ ಗೊತ್ತಿದ್ರೆ, the company is ready to pay you. Even though if you want to work in BigBasket, Flipkart and CSRs, ಸೊ ಅಲ್ಲಿ ನಿಮ್ಮ ಸ್ಕಿಲ್ಸ್ ಕೇಳ್ತಾ ಇದ್ದಾರೆ, ಅವರಿದ್ದರೆ ಅವರು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕರ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ. ಸೊ ನಾಟ್ ಅಬೌಟ್ ಅಕಾಡೆಮಿಕ್ಸ್, ಪ್ಲೀಸ್ ಟ್ರೈ ಟು ಲರ್ನ್ ಸ್ಕಿಲ್ಸ್. ಓಕೆ, ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೈನಿಂಗ್ ಆಫ್ ಡಾಕ್ಟರ್ ಕಿಶಾನ್. PhD ಎಲ್ಲ ಆಯ್ತಲ್ಲ. ಹಾಂ, ಬನ್ನಿ MSc ಅವ್ರು ಬನ್ನಿ. ಯಾವ ಇರೋದು ದೀಪಕ್? ರಂಗನಾಥ್ ಸರ್ ಸ್ಟೂಡೆಂಟ್. ರಂಗನಾಥ್ ಸರ್ ಸ್ಟೂಡೆಂಟ್. ಓ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಎವ್ರಿವನ್. ಸರ್ ಸ್ವಲ್ಪ ತರಲಿ, ನಾನು ಪ್ರಿಪೇರ್ ಆಗಿಲ್ಲ ಸರ್. ಒಂಥರ ಹಾರ್ಟ್ ಕೊಲ್ಲೋಕೆ ಅಂದರೆ ಸೆಮಿನಾರ್ ಅಂದರೆ
ಉಪ್ಪು ಜಾಸ್ತಿ ಇದೆ ಸೊ ಎಲ್ಲರೂ PhD ಆದ್ಮೇಲೆ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತೇಳಿ ಅಂತಾರೆ. ಓಕೆ, ಅದೊಂದು ಫೇಸ್, ಅದೊಂದು ಇನ್ಸೆಕ್ಯೂರಿಟಿ. ಬಟ್ MSc ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನು ದೊಡ್ಡ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ ಹೇಳಿ ಹೇಳಿ. ಸೊ ಸೆಪ್ಟೆಂಬರಲ್ಲಿ PDC ಎಲ್ಲ ತಗೊಂಡು ಹೋಗ್ಬಿಟ್ಟೆ ಮನೆಗೆ. ಆವಾಗಿಂದ ನಮ್ಮ ದೋಸ್ತರು, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಿದ್ರು, ಲೇ ಮಚ್ಚ ಬಾರು ಬಾರು. ಎಲ್ಲಿಗೆ ಅಂತಂದ್ರೆ ನನ್ನ ಮದುವೆ ಐತೆ ಅಂತ. ನನ್ನ ಸ್ಕೂಲ್ ಫ್ರೆಂಡ್ಸ್ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ರೈಸ್ ಮಿಲ್ಗಳು, ಗೋಲ್ಡ್ ಶಾಪ್ಗಳು ಇವೆಲ್ಲ ಇದೆ. ನನಗಂತೂ ನಮ್ಮಪ್ಪ ಫುಲ್ ಪ್ರೌಡಾಗಿ ಹೇಳ್ತಾರೆ, ನಿನ್ಗಿರೋ ಒಂದೇ ಬ್ಯಾಕ್ಗ್ರೌಂಡ್ ಎಜುಕೇಶನ್ ಅಂತ. ನನಗೇನೋ ಅದೇ ಬರ್ತಿಲ್ಲ. ಸೊ ರೀಸೆಂಟಾಗಿ ಒಂದು ಕಂಪ್ನಿಗೆ ಜಾಯ್ನ್ ಆಗಿದ್ದೆ ನಾನು. ಇನ್ನು ಕೆಲಸ ಮಾಡೋಕ್ಕಾಗದೆ ಬಿಟ್ಬಿಟ್ಟು ಬಂದೀನಿ. ಇವತ್ತೇ ಸ್ಯಾಲ್ರಿ ಆಗಿತ್ತು. ಟೀ ಪಾರ್ಟಿ ಕೊಡಿಸ್ತೀನಿ ಬೇಕಿದ್ರೆ. ಸೊ ಫೋನಲ್ಲಿ 1% ಚಾರ್ಜ್ ಇದೆ. ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಇಲ್ಲಿ 50-50 ಸರ್. 50 ಗುಡ್ ಆ್ಯಂಡ್ 50 ಬ್ಯಾಡ್ ಸರ್. ಸೊ ಎಸ್, ಥ್ಯಾಂಕ್ ಯು. ಅಲ್ಲ, ಈಗ ಏನು ಮಾಡ್ತಿದ್ದೀರಾ? ಈಗ ಸದ್ಯ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗೋದು ಸರ್. ಓಕೆ. ನಿಮ್ದು ಯಾವ ಊರು? ನಂದು ರಾಯಚೂರು ಸರ್. ರಾಯಚೂರು. ಯಾವ ವರ್ಷದಲ್ಲಿ ಮುಗಿಸಿದ್ದಲ್ಲಿ? ಸರ್ ಲಾಸ್ಟ್. ಓಕೆ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ MSc ಅವರು. ಅಲ್ಲ, ಇಲ್ಲಿರೋರೇನು ಬೇಡ. Good evening, everyone. I'm Gopika. I'm coming from Kerala. So first, when I came to this department, I had that fear, like how to communicate with batchmates, how to communicate with professors, and whom will I get as guide and all. So now when I stand here, like I am very much close with all of my batchmates, and I'm so happy to be here. So now I'm currently focused on banking, sir. I'm preparing for banking. During MSc also, I had been preparing for banking only. So what I want to say is, like, sir, agricultural extension is like a very vast subject. So far I have attended some 4 or 5 bank interviews, sir. So in all of that, what I feel is like, just because I'm an agricultural extension, like it's like a jack of all trades, sir. So we have like idea about almost every field. Yes. Like in every be it agriculture or even technical fields, we have that idea. So that like I'm so happy that I took extension. Like from school time onwards, it was my dream to study. I was always interested in social sciences only. So when like everyone, when I had to write this entrance and also, I was like, okay, now I will have to follow that science background, like that. But when I became so happy that after agriculture also there is scope for social science. So I'm so happy now. Then I would like to thank Ganesh Mut sir was my guide, sir. So like he was a like great inspirational person, sir, because like he was the one who like taught every basic of research onwards, like to everything, sir. So thank you, sir. Thank you, everyone. Thank you to batchmates. Everyone. ಬನ್ನಿ ನೀವು. ಲಾಸ್ಟಲ್ಲಿ ಐಶ್ವರ್ಯ ಮಾತಾಡ್ತಾರ. ಐಶ್ವರ್ಯನೇ ಬರ್ಬೇಕಲ್ಲ. ಐಶ್ವರ್ಯ MSc ಅಲ್ಲ ಮುಗಿಸಿದ್ದು? ಪಂಕಜ. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ವೈಷ್ಣವಿ ಅಂತ. ನಾನು ಚಿಂತಾಮಣಿಯಿಂದ ಬಂದಿದ್ದೀನಿ. ಸೊ ನಾನೀಗ ಪ್ರೆಸೆಂಟಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಡೈಲಿ GK ಲೈಬ್ರರಿಯಲ್ಲಿ ಓದ್ತಿದ್ದೀನಿ ಸರ್. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಡೈಲಿ ಬರ್ತೀನಿ. ಸೊ ನನಗೆ MSc ಎಲ್ಲಿ ಹೆಂಗೆ ಸ್ಟೇ ಮಾಡಿದ್ದು ಅದಲ್ಲಿ? ಸರ್ ನಮ್ಮ ಅಕ್ಕ ಮನೆ ಇಲ್ಲೇ ಇರೋದು. ಸೊ ದಿನ ಬಂದು ಹೋಗ್ತೀನಿ ಸರ್. ಸೊ MSc ಅಲ್ಲೆಲ್ಲ ನನ್ಗೆ ಈ ಸ್ಟೇಜ್ ಎಲ್ಲ ಫೇಸ್ ಮಾಡೋಕ್ಕೆ ತುಂಬ ಭಯ ಆಗ್ತಿತ್ತು. ಸೊ ಇವತ್ತು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಂದರೆ ಸೊ MSc ತುಂಬ ಹೆಲ್ಪ್ ಆಗಿದೆ. ಫರ್ದರ್ ಇಂಟರ್ವ್ಯೂಸು ಅದರಲ್ಲೆಲ್ಲ ಸೊ ಕಾಂಪಿಟೇಟಿವ್ ಫೀಲ್ಡಲ್ಲೇ ಹೋಗಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಸೊ ಈ ಥರ ಸ್ಟೇಜ್ ಫೇಸ್ ಮಾಡೋದು, ಇಂಟರ್ವ್ಯೂಸ್ ಫೇಸ್ ಮಾಡೋದು ಎಲ್ಲ ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್ ಟುಡೇ ಬಿಕಾಸ್ ಆಫ್ MSc. ಸೊ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸರ್. ಬನ್ನಿ ಐಶ್ವರ್ಯ.
Good evening, everyone. I'm very thankful to this department because today I have graduated in MSc Agriculture Extension with gold medals. And first of all, I want to thank my guide and my members Pankaja ma'am and also Shivana sir and HOD sir, Ganesh Murthy sir, Manjula ma'am and also Savita ma'am for teaching us in in a very detailed manner in our extension. Currently, I'm also preparing for banking competitive exams, and I'm taking coaching in Marathalli, where the Prasad Academy, and I have also onboarded as a member as an agriculture consultant to one private company, Adyanta Organic Fertilizers. So there I don't have any much work. I'll be working as a member to that company as an agriculture consultant. I'll just have to interact with farmers and I have to understand their needs and I have to deliver it to the company's needs. Then parallelly I'm attending coaching classes and I also want ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ? banking ಬ್ಯಾಂಕಿಂಗ್. because I felt that's the safest option right now instead of studying all history, geography, politics. Banking syllabus kadave irutte anta ಬೇಗ ಜಾಬ್ ಸಿಗೋ But there is other problem after that. Yes. I will tell you. Okay. So and I also want to thank my seniors, especially Amrita Akka, Bindu Akka, Prashant sir, Anil sir. They have helped so much in my research, in everything from starting to from framing objectives till analysis, and also Amrita Akka was there with me when I was finally submitting my thesis also. So I'm very thankful to them. Yes, thank you, sir. ಅಷ್ಟೇ ಅಲ್ವಾ? ಅವ್ರು ಹೋಗ್ಬಿಟ್ರಾ? ಸರ್ ನಿಮ್ಮ ಸ್ಟೂಡೆಂಟ್ ಮಾತಾಡ್ಬೋದು ಸರ್. ಹಾಂ, ನಿಮ್ಮ ಸ್ಟೂಡೆಂಟ್ ಯಾರು? ಬರಪ್ಪ, ಮತ್ತೆ ನೋಡಿ ನೀನು ಅಲ್ಲೂ ಸೈಲೆಂಟಾಗಿ ಕೂತಿರ್ತೀಯ. ಸ್ವಲ್ಪ ರೆಕಗ್ನೈಸೇಷನ್ ಹಂಗೆ ಆಡ್ತಿರ್ಬೇಕು ನೀನು ಸ್ವಲ್ಪ. Good evening, everyone. I'm Shokma. First of all, I would like to thank to my guide Govindakot sir for he has literally helped me in completing my research, and Anil sir and Manohar sir, my guiders. Anil sir ಈಗ ನಾವೆಲ್ಲ ತಿಪ್ತೂರು ಎಲ್ಲ ತಿರುಗಾಡ್ಬೇಕಾದ್ರೆ ಅವ್ರ ಜೊತೆನೇ ಅವರೇ ಎಲ್ಲ ಕರ್ಕೊಂಡು ಹೋಗ್ತಾರೆ. ಏನು ಮಾತಾಡ್ತೀನಿ ನನಗೆ ಗೊತ್ತಾಗಿಲ್ಲ. So I am currently preparing for banking exams. First I had took online coaching, but I didn't feel good. But so I took offline coaching in Hyderabad. So now I'm preparing for 3 months. So I would like to thank to all my classmates. ಈಗ ಇದು ಬ್ಯಾಂಕ್ ಬಿಟ್ಟರೆ ಬೇರೆ ಏನು ಐಡಿಯಾಸ್ ಇಲ್ವಾ? Here, NABARD. So you are preferring only jobs, sir? Yes. Okay. Thank you. Okay. ಯಾರು ಇದ್ರ ಎಲ್ಲ ಇಲ್ಲಿ ಪ್ರೆಸೆಂಟ್ ಇರೋರೇನು ಬೇಡ. So thank you very much for your feedback, sharing of your experiences, and first of all I congratulate each one of you for getting doctoral degree and master's degree. ಈಗಾಗಲೇ ಸಾಕಷ್ಟು ಜನ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಇನ್ನು ಕೆಲವೊಬ್ಬರು ಇನ್ನೂ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ತಯಾರಾಗ್ತಾ ಇದ್ದೀರಿ. ಸೊ ಅದು ಎಲ್ಲ ನಿಮಗೆ ನಿಮ್ಮ ಏನು ಅಭಿಲಾಷೆಗಳಿದೆ ಅವೆಲ್ಲ ನಿಮಗೆ ಸಾಧನೆ ಆಗಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ನಾವು ಇದು ಸಡನ್ನಾಗಿ ಕರೆದಿತ್ತು, ಇಟ್ ಈಸ್ ನಾಟ್ ಪ್ಲ್ಯಾನ್ಡ್. ಅಲ್ಲಿ ಇದು ಬಂದ ಮೇಲೆ ನಾವು ಮತ್ತು ನಮ್ಮ ಟೀಚರ್ಸ್ ಎಲ್ಲ ಮಾತಾಡಬೇಕಾದ್ರೆ ಯಾಕೆ ಒಂದು ಬರೀ ಬರ್ತಾರೆ, ಅಲ್ಲೇ ಸಿಗ್ತಾರೆ, ಹಾಯ್ ಅಂತಾರೆ, ಮತ್ತು ಫೋಟೋಸ್ ಎಲ್ಲ ಅಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ನಮ್ಮದು ಫೋಟೋಸ್ ತಗೊಳಲ್ಲ ಅವರು.
ಅಂದರೆ ನಮ್ಮ 4 ಜನ ಈ ವರ್ಷ ತಗೊಂಡಿರೋರು ಅವರೆಲ್ಲ ಬಂದು ನಮ್ಮ ಹತ್ರ ಫೋಟೋಸ್ ತಗೊಂಡ್ರು. ಅವರು ಅಲ್ಲೇ ಕರೆದ್ರು, ನನಗೆ ಗೊತ್ತಾಯ್ತು ಅವ್ರು ಅಲ್ಲೇ ಕರೆದು ಹಂಗೆ ಹೋಗ್ತಾರೆ ಅಂತ. ನಾನು ಡಿಪಾರ್ಟ್ಮೆಂಟಿಗೆ ಬಂದ್ಬಿಟ್ಟಿದ್ದೆ, ಇಲ್ಲೇ ಬಂದ್ಬಿಡಿ, ಇಲ್ಲೇ ಫೋಟೋಸ್ ತಗೊಳ್ಳೋಣ ಅಂತ ಬಂದರು. ಸೊ ಯಾಕೆ ನಾವಿಲ್ಲಿ ಡಿಪಾರ್ಟ್ಮೆಂಟಿಗೆ ಕರಿಬಾರ್ದು, ಮತ್ತು ಅವರು ಏನು ಮಾಡ್ತಾ ಇದ್ದಾರೆ, ಅವರು ನಮ್ಮ ಡಿಪಾರ್ಟ್ಮೆಂಟಿಂದ ಏನು ಪಡ್ಕೊಂಡ್ರು, ಇನ್ನು ಏನು ಪಡ್ಕೋಬೇಕಿತ್ತು, ಮತ್ತು ಅವರು ಈಗ ಸೆಟ್ಲ್ ಆಗಿದಾರಾ ಇಲ್ವಾ, ಸೆಟ್ಲ್ ಆಗೋದಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದಾರೆ ಅದನ್ನು ನಾವು ತಿಳ್ಕೊಳ್ಳೋಣ. ಮತ್ತು ಅದಲ್ಲದೆ ಈಗ ನೋಡಿ 600 ಜನ MSc ಮುಗಿಸಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಿಂದ, 150 ಜನ PhD ಮುಗಿಸಿದ್ದಾರೆ, ಸುಮಾರು ಒಂದು 800 ಜನ ಈ ಡಿಪಾರ್ಟ್ಮೆಂಟಿಂದ ಮಾಸ್ಟರ್ಸ್ ಮತ್ತು PhD ತಗೊಂಡಿದ್ದಾರೆ. ಅವರು ಎಲ್ಲಿ ಅಂದರೆ ನಮಗೆ ಏನೋ ಒಂದು 5 ಜನ ಹೇಳ್ಬೋದು ಅಷ್ಟೇ. ನಮ್ಮ ಸ್ಟೂಡೆಂಟ್ ಹೆಸರು ನಾನು ಹೇಳ್ಬೋದು, ಗಣೇಶ್ ಮೂರ್ತಿ ಅವ್ರ ಸ್ಟೂಡೆಂಟ್ ಹೇಳ್ಬೋದು, ಅವ್ರ ಸ್ಟೂಡೆಂಟ್ಸ್ ಹೇಳ್ಬೋದು. ಬೇರೆಯವರೆಲ್ಲ ಎಲ್ಲೋದ್ರು, ಅವ್ರು ಏನು ಮಾಡ್ತಾ ಇದ್ದಾರೆ ಏನೂ ಗೊತ್ತಿಲ್ಲ ನಮಗೆ. ಹಾಗಾಗಿ ಯಾಕೆ ನಾವೊಂದು ಅಲ್ಯೂಮಿನಿ ಅಸೋಸಿಯೇಷನ್ ಮಾಡಬಾರ್ದು, ನಮ್ಮ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಒಂದು ಅಸೋಸಿಯೇಷನ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ಬಂತು. ಇದು ನಮಗೆ ವೈಸ್ ಚಾನ್ಸಲರ್ ಸಹ ಈ ಐಡಿಯಾ ಕೊಟ್ಟರು. ಅವತ್ತಿನ ದಿವಸ ಏನು ನಾವು ವೆಲ್ಕಮ್ ಪಾರ್ಟಿ ಮಾಡಿದ್ವಿ, ಅವತ್ತು ಅವರು ಹೇಳಿದರು. ಇದು ನನಗೂ ಇತ್ತು, ಯಾಕೆ ಮಾಡಬಾರ್ದು ಅಂತ ಮುಂಚಿನಿಂದ ಇತ್ತು. ಸೊ ಅವರು ಅದಕ್ಕೆ ನಮಗೆ ಶಕ್ತಿ ತುಂಬಿದ್ದಾರೆ. ಹಾಗಾಗಿ ನಾವು ಈಗ ಈ ಒಂದು ಅಸೋಸಿಯೇಷನ್ ಮಾಡಬೇಕು. ಏನು ಉಪಯೋಗ ಈ ಅಸೋಸಿಯೇಷನ್ ಇದ್ದ? ಖಂಡಿತವಾಗಿ ಸಾಕಷ್ಟು ಉಪಯೋಗಗಳಿದೆ. ನೋಡಿ, ಸಾಕಷ್ಟು ಜನ 800 ಜನ ಈ ಡಿಪಾರ್ಟ್ಮೆಂಟ್ ಇಂದ ಪಾಸ್ ಮಾಡಿ ಹೋಗಿದ್ದಾರೆ. ಅವ್ರು ಏನೇನು ಮಾಡ್ತಾ ಇದ್ದಾರೆ, ಏನೇನು ಅಚೀವ್ ಮಾಡಿದ್ದಾರೆ, ಎಲ್ಲೆಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಈಗ ಒಬ್ರು ರಾಮೇಗೌಡರು ಅಂತ ಹೇಳ್ಬಿಟ್ಟು ಅವ್ರ ಥೀಸಿಸ್ ಈಗಲೂ ಇರ್ಬೇಕೇನೋ, ಡಾಕ್ಟರ್ ರಾಮೇಗೌಡ ಅಂತ. ನಾವೆಲ್ಲ ಅದನ್ನು ತುಂಬ ರೆಫರ್ ಮಾಡ್ತಿದ್ವಿ. ಕಾಪಿ ಕ್ರೈಸಿಸ್ ಮೇಲೆ ಒಂದು ಥೀಸಿಸ್ ಮಾಡಿದ್ದಾರೆ. ಸೊ ಅವರು ಮಾಡಿರೋ ಥೀಸಿಸು ತುಂಬ ಫೇಮಸ್ ಆಗಿತ್ತು. ನಾವೆಲ್ಲ PhD ಮಾಡ್ಬೇಕಾದ್ರೆ ಅದನ್ನು 5-6 ಸರಿ ರೆಫರ್ ಮಾಡ್ತಾ ಇದ್ವಿ. ಅವರು ಇಲ್ಲಿ PhD ಮಾಡಿಕೊಂಡು USA ಹೋಗ್ಬಿಟ್ಟು ಅಲ್ಲಿ MBBS ಮಾಡಿಕೊಂಡ್ರು, MD ಮಾಡಿಕೊಂಡ್ರು, ಹ್ಯೂಮನ್ ಡಾಕ್ಟರ್ ಆಗಿದ್ದಾರೆ. ಸೊ ಈ ಥರದಲ್ಲಿದ್ದಾರೆ. ಇನ್ನು ಸಾಕಷ್ಟು ಜನ. ಈಗ ಡಾಕ್ಟರ್ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಅವರು ಈಗ ಒಂದು ಇಂಟರ್ನ್ಯಾಷನಲ್ ಇರ್ಡಾಪ್ ಅಂತ ಹೇಳ್ಬಿಟ್ಟು ಬಾಂಗ್ಲಾದೇಶದಲ್ಲಿದೆ, ಅದಕ್ಕೆ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಇದೇ ಥರ ಸಾಕಷ್ಟು ಜನ ಹೇಳ್ತಾ ಹೋದ್ರೆ ಇದ್ದಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಈಗ ನಮ್ಮ ಜೂನಿಯರ್, ನಾವು PhD ಮಾಡ್ಬೇಕಾದ್ರೆ MSc ಮಾಡ್ತಿದ್ದಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳು, ನನ್ನ ಫ್ರೆಂಡ್ಸ್ಗಳು. ಒಬ್ಬರು RK ರವಿ ಅಂತ, ಯಾರಿಗಾದ್ರೂ ಗೊತ್ತಿದೆಯಾ RK ರವಿ? ಇಲ್ಲ ನೋಡಿ, ಆ ಥರ ಈಸ್ ವೆರಿ ಸಿಂಪಲ್ ಮ್ಯಾನ್. MSc ಇಲ್ಲಿ ಮಾಡಿಕೊಂಡ್ರು, ಇವತ್ತಿನ ದಿವಸ ಅವರು ಒಂದು ದೊಡ್ಡ ಕಂಪ್ನಿ ಕಟ್ಟಿದ್ದಾರೆ. ಯಾರಿಗಾದ್ರೂ ಗೊತ್ತಿದೆಯಾ ನಮಗೆ? ಇಲ್ಲ. ಎಂಪೆಸಿಸ್ ಅಂತ ಹೇಳ್ಬಿಟ್ಟು ಕಂಪ್ನಿ ಗೊತ್ತಿರ್ಬೋದು ನಿಮಗೆ. ಎಂಪೆಸಿಸ್ ಅಂತ ಗಾರ್ಡನಿಂಗ್ ಕಂಪನಿ. ಈಗ ವರ್ಟಿಕಲ್ ಗಾರ್ಡನ್ ಮಾಡ್ತಿದ್ದಾರೆ ನೋಡಿ. ಈಗ ಏರ್ಪೋರ್ಟ್ ಏನು ಟರ್ಮಿನಲ್ 2 ಏರ್ಪೋರ್ಟ್ ಇದೆ, ಅದು ಫುಲ್ಲು ಈ ಲ್ಯಾಂಡ್ಸ್ಕೇಪ್ ಡಿಸೈನಿಂಗ್ ಕೊಟ್ಟಿರೋದೆ ಆ ಕಂಪನಿ. ಅದರಲ್ಲಿ 3 ಜನ ಗ್ರಾಜ್ಯುಯೇಟ್ಸ್. ಒಬ್ಬ RK ರವಿ, ಇನ್ನೊಬ್ಬ ಚಿದಾನಂದ್ ಅಂತ, ಅವನು BSc ಸ್ಟಾಪ್ ಮಾಡ್ದ, ಅವನು ನಮ್ಮ ಜೂನಿಯರ್. ಇನ್ನೊಬ್ಬ ಗೋವಿಂದರಾಜ್ ಅಂತ. ಇವರು 3 ಜನ ಕಟ್ಟಿದಂಥ ಕಂಪ್ನಿ. ಅದು ಇವತ್ತಿನ ದಿವಸ ಬೃಹದಾಕಾರವಾಗಿ ಬೆಳೆದಿದೆ. RK ರವಿ ಯಾರು ಅಂತ ಗೊತ್ತಿಲ್ಲ, ಯಾಕಂದ್ರೆ ಅವರು ವೆರಿ ಆ ಲೆವೆಲ್ಗೆ ಹೋಗ್ಬಿಟ್ರು. ಅವರೆಲ್ಲ MScಗೆ ನಮ್ಮ ಕೈಲೇನು ಆಗಲ್ಲ ಅಂತ ಓದೋರು ಇವತ್ತಿನ ದಿವಸ ಒಂದು ದೊಡ್ಡ ಕಂಪ್ನಿ ಕಟ್ಟಿದ್ದಾರೆ. ಸೊ ಈ ಥರದಲ್ಲಿ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಇದ್ದಾರೆ. ICR ಅಲ್ಲಿದ್ದಾರೆ, ಬೇರೆ ಬೇರೆ ಕಂಪ್ನಿಗಳಲ್ಲಿದ್ದಾರೆ, ಬೇರೆ ಬೇರೆ ಆರ್ಗನೈಸೇಷನ್ಸ್ ಇದ್ದಾರೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಲ್ಲಿ ಇದ್ದಾರೆ. ಈಗ ನಮ್ಮ ಡಿಪಾರ್ಟ್ಮೆಂಟ್ ಇದಲ್ಲೇ ನಮ್ಮಲ್ಲೇ 3 ಜನ ವೈಸ್ ಚಾನ್ಸಲರ್ಸ್ ಆದರು ಅಲ್ವಾ. ಒಬ್ರು ಡಾಕ್ಟರ್ ನಾರಾಯಣ್ ಗೌಡ್ರು ಅಂತ. ಸೊ ಅವರು ಈಗ ಸಾಕಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ನಮ್ಮ ವೈಸ್ ಚಾನ್ಸಲರ್ ಸುರೇಶ್ ಸರ್ ಅಂತ. ದ್ವಾರಕನಾಥ್ ಅಂತ ಹೇಳ್ಬಿಟ್ಟು ಈಸ್ ನೋ ಮೋರ್, ಅವರು ಫಸ್ಟ್ ಎಕ್ಸ್ಟೆನ್ಷನ್ ಇದ್ದ ವೈಸ್ ಚಾನ್ಸಲರ್ ಆಗಿತ್ತು. ಈ ಥರ ಇನ್ನೂ ಅತ್ಯಂತ ಉನ್ನತ ಹುದ್ದೆನಲ್ಲಿ ಡಾಕ್ಟರ್ MG ಚಂದ್ರೇಗೌಡ ಅಂತ ಇದ್ದಾರೆ. ಅವರು ಸೆಂಟ್ರಲಲ್ಲಿ ಅಡಿಷನಲ್ ಕಮಿಷನರ್ ಆಗಿದ್ದರು. ಸೊ ಸಾಕಷ್ಟು ಜನ ಇರೋದ್ರಿಂದ ನಾವು ಯಾಕೆ ಇವ್ರನ್ನೆಲ್ಲ ಕ್ಯಾನ್ ವಿ ಬ್ರಿಂಗ್ ದೆಮ್ ಅಂಡರ್ ಒನ್ ಅಂಬ್ರೆಲಾ. ಹಾಗಾಗಿ ಈ ಒಂದು ಅಲ್ಯೂಮಿನಿ ಅಸೋಸಿಯೇಷನ್ ಮಾಡಬೇಕಾಗಿದೆ, ಅದು ಬೇಕಾಗಿದೆ. ಇವತ್ತಿನ ಒಂದು ದಿನಮಾನದಲ್ಲಿ ನಮಗೆ ಹಿರಿಯರ ಒಂದು ಗೈಡೆನ್ಸ್ ಬೇಕಾಗುತ್ತೆ.
ಅವರು ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಈಗ ನೀವು ಇಷ್ಟು ಜನ ಸಿಕ್ಕಿದ್ದೀರಿ, ಇಷ್ಟು ಜನ ಸೇರಿಕೊಂಡು ಈಗ ನಾವು ಒಂದು ಫಾರ್ಮಲ್ ಆಗಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಬೇಕು. ಇವತ್ತೇ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಅಲ್ಯೂಮಿನಿ ಅಸೋಸಿಯೇಷನ್ ಇವತ್ತೇ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ. ಸೊ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಈಗ ಒಂದು ಫಾರ್ಮಲ್ ಆಗಿ ನಾವು ರಚನೆ ಮಾಡೋಣ. ನೆಕ್ಸ್ಟು ಜವಾಬ್ದಾರಿ ತಗೋಬೇಕು ನೀವೆಲ್ಲ. ಈಗ ನೀವು ಎಷ್ಟೆಷ್ಟು ಜನ ಕಂಡುಹಿಡಿಬಹುದು, ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಜನ ಆಗುತ್ತೆ, ಇನ್ಫಾರ್ಮಲ್ ಆಗಿ ಮಾತಾಡಿ. ಎಷ್ಟೆಷ್ಟು ಜನ ಆಗುತ್ತೆ ಅನಿಲ್? ನೋಡಿ, ಯಾರು CSP ನಲ್ಲಿದ್ದಾರೆ, CSP ನಲ್ಲಿದ್ದಾರೆ, ಅವರು ಅಲ್ಲಿ ಸಾಕಷ್ಟು ಜನ ಇದ್ದಾರೆ ನಮ್ಮ ಎಕ್ಸ್ಟೆನ್ಷನ್ ಅವರು, ಅವ್ರನ್ನೆಲ್ಲ ಸೇರಿಸ್ತಾರೆ. ಈ ಥರ ಈಗ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲಿದ್ದಲ್ಲೂ ಡಿಗೌಟ್ ಮಾಡಬೇಕು. ಮತ್ತು ಈಗ ವೆಬ್ಸೈಟ್ ಇದೆ, ವೆಬ್ಸೈಟ್ ಇದ್ದಲ್ಲೂ ಸಹ ಸಾಕಷ್ಟು ಜನದ ಕಾಂಟ್ಯಾಕ್ಟ್ ಸಿಗುತ್ತೆ. ಈ ಥರ ಬೇರೆ ಬೇರೆ ಸೈಟ್ಸ್ಗಳಿದೆ, ಗೂಗಲ್ ಇದಿದೆ, ಸೋಷಿಯಲ್ ಮೀಡಿಯಾಸ್ ಇದೆ, ಅದ್ರ ಮುಖಾಂತರ ನಾವು ಇದು ಮಾಡ್ಬೋದು. ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಫಾರ್ಮಲ್ ಆಗಿ ಒಂದು ಕಮಿಟಿ ಮಾಡೋಣ. ಸೊ ನಾವು ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ, ಬ್ರೋಚರ್ಸ್ ಮಾಡೋಣ, ಮತ್ತು ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಬೇರೆ ಬೇರೆ ಗ್ರೂಪಲ್ಲಿ ಅದನ್ನು ಕಳಿಸೋಣ. ಸೊ ದಟ್ ಅವರು ಎಲ್ಲ ಮೆಂಬರ್ಶಿಪ್ ಡ್ರೈವ್ನ ನಾವು ಸ್ಟಾರ್ಟ್ ಮಾಡ್ಬೇಕು. ಈಗ ಮೆಂಬರ್ಶಿಪ್ ಡ್ರೈವ್ ಸ್ಟಾರ್ಟ್ ಮಾಡ್ಬೇಕು, ಅದು ಡೀಟೇಲ್ಸ್ ಗಣೇಶ್ ಮೂರ್ತಿ ಅವ್ರು ಹೇಳ್ತಾರೆ ನಿಮಗೆ. ಸೊ ಇದು ಒಂದು ಕೆಲಸ ಆಗಬೇಕು, ಇದು ತ್ವರಿತವಾಗಿ ಆಗಬೇಕು. ಮತ್ತು ಇಲ್ಲಿ ಯಾರು ಈಗ MSc ಮತ್ತು PhD ಸ್ಟಡಿ ಮಾಡ್ತಿದ್ದೀರಿ, ನೀವು ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸೊ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಸೊ ಈ ಒಂದು ಸಂಘವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿ. ಯಾವುದೇ ಒಂದು ಸಂಘ ಇದೇ ಥರನೇ ಆಗೋದು, ಆದರೆ ಅದು ಮುಂದೆ ಒಂದು 10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ಇದು ಹಿಂಗೆ ಆಗುತ್ತಾ ಆಯ್ತಾ ಅನ್ನೋವಂಥ ನಾವು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಹಂಗೆ ಚೆನ್ನಾಗಿ ಆಗುತ್ತೆ ಇದು ಸಂಘ ಖಂಡಿತವಾಗಿ, ಯಾಕಂದ್ರೆ ಆಲ್ ಲೈಕ್ ಮೈಂಡೆಡ್. ಈಗ ಎಕ್ಸ್ಟೆನ್ಷನ್ ಅಂದರೆ ಎಕ್ಸ್ಟೆನ್ಷನ್ದೇ ಒಂದು ಸಂಘ ಮಾಡ್ತಾ ಇದ್ದೀವಿ. ಸೊ ಈಗ ಯೂನಿವರ್ಸಿಟಿನಲ್ಲಿ ಅಲ್ಯೂಮಿನಿ ಅಸೋಸಿಯೇಷನ್ ಇದೆ, ಆಲ್ ಗ್ರಾಜ್ಯುಯೇಟ್ಸ್ ಸಂಘ. ಬಟ್ ಇದು ವೆರಿ ನ್ಯಾರೋಡ್, ನಮ್ಮ ಎಕ್ಸ್ಟೆನ್ಷನ್ದೇ ಒಂದು ಸಂಘ ಮಾಡ್ತಾ ಇದ್ದೀವಿ. ಇದು ಖಂಡಿತವಾಗಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಇದರಿಂದ ಎಲ್ರಿಗೂ ಒಂದು ಉಪಯೋಗನೂ ಆಗುತ್ತೆ. ಹಾಗಾಗಿ ಇದನ್ನು ನಾವು ಕಟ್ಟೋಣ. ಇದೇ ಸ್ಟಾರ್ಟಿಂಗ್ ಡೇ ಅಂದ್ಕೊಳ್ಳಿ, ನಾವೆಲ್ಲ ಇದಕ್ಕೆ ಸಾಕ್ಷಿ. ನಾವೇನು ಟೀಚರ್ಸ್ ಇದ್ದೀವಿ ಮತ್ತು ನೀವಿದ್ದೀರಿ, ನಾವೆಲ್ಲರೂ ಸಾಕ್ಷಿ. ನಮ್ಮಿದ್ದಲೇ ಒಂದು ಸಂಘ ಇವತ್ತಿನ ದಿವಸ ನಾವು ಕಟ್ತಾ ಇದ್ದೀವಿ. ಇದಕ್ಕೆ ಒಂದು ಮಿನಿಮಲ್ ಮೆಂಬರ್ಶಿಪ್ ಫೀ ಅಂತಲೂ ಮಾಡಬೇಕು. ಸೊ ಯಾವುದೇ ಒಂದು ಸಂಘ ವಿತೌಟ್ ಮೆಂಬರ್ಶಿಪ್ ಯಾವುದು ಸ್ಟಾರ್ಟ್ ಆಗಲ್ಲ. ಸೊ ಹಾಗಾಗಿ ಅದಕ್ಕೆ ಒಂದು ನೀವು ಇವತ್ತಿನ ದಿವಸ ಎಲ್ಲ ಹೇಳಿ ಎಷ್ಟು ಮಾಡ್ಬೋದು, ಬೇಸಿಕ್ ಮೆಂಬರ್ಶಿಪ್ ಫೀಸ್ ಎಷ್ಟು ಮಾಡ್ಬೋದು ಎಲ್ಲರೂ. ಈಗ ನಾವು ಎಲ್ಲನೂ ಇಲ್ಲೇ ಓದ್ದವ್ರೆ, ನಮ್ಮ ಟೀಚರ್ಸ್ ಎಲ್ಲರೂ ಇಲ್ಲೇ ಓದೋರೆ, ನಾವು ಮೆಂಬರ್ಸ್ ಆಗ್ತೀವಿ. ಕಮಿಟಿನಲ್ಲಿ ಟೀಚರ್ಸು ಇರ್ತೀವಿ, ನೀವು ಇರ್ತೀರಿ. ಸೊ ಒಂದು ಕಮಿಟಿನೂ ಮಾಡೋಣ. ಈಗ ಮೆಂಬರ್ಶಿಪ್ ಫೀಸ್ ಎಷ್ಟು ಮಾಡ್ಬೋದು ನಿಮ್ಮ ಪ್ರಕಾರ? ಇಟ್ಸ್ ಓಪನ್. ಇಲ್ಲ, ಎಲ್ಲರೂ ಸ್ಟೂಡೆಂಟ್ಸ್ ಅಂತ ಅಲ್ಲ, ಈ ಡಿಪಾರ್ಟ್ಮೆಂಟಿನ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ. ನಾನು ವಿದ್ಯಾರ್ಥಿನೇ, ಈಗ ನಾನು ಪ್ರೊಫೆಸರ್ ಅಲ್ಲ, ಈಗ ನಾನು ಈ ಡಿಪಾರ್ಟ್ಮೆಂಟಿನ ಹಳೆಯ ವಿದ್ಯಾರ್ಥಿ. ಗಣೇಶ್ ಮೂರ್ತಿ ಅವರು ಈ ಡಿಪಾರ್ಟ್ಮೆಂಟಿನ ಹಳೆಯ ವಿದ್ಯಾರ್ಥಿ. ಇಲ್ಲಿ MSc ಮಾಡಿರ್ಲಿ, PhD ಮಾಡಿರ್ಲಿ. ಸೊ ಹಾಗಾಗಿ ಎಲ್ಲರೂ ವಿದ್ಯಾರ್ಥಿಗಳೇ, ಎಲ್ರಿಗೂ ಒಂದೇ ರೇಟು. ಎಸ್ ನೋಡಿ, ನಾವು ಅದನ್ನೇ ಅಂದ್ಕೊಂಡಿದ್ವಿ. ಗಣೇಶ್ ಮೂರ್ತಿ ಅವರು ಒಂದು 500 ಮಾಡೋಣ ಸರ್ ಅಂದಿದ್ರು, ನೀವು ಅದನ್ನೇ ಸಜೆಸ್ಟ್ ಮಾಡಿದಿರಿ, 500 ಮಾಡೋಣ. ಸೊ ಕಮಿಟಿದು ಆಮೇಲೆ ಮಾತಾಡ್ತಾರೆ, ಅದನ್ನು ಡಿಸೈಡ್ ಮಾಡೋಣ. ಇದು ತ್ವರಿತಗತಿಯಲ್ಲಿ ಆಗಬೇಕು. ಎಲ್ಲರೂ ಇಂಟ್ರೆಸ್ಟ್ ತಗೊಳ್ಳಿ, ಮಾಡಿ. ಇದರಿಂದ ನಾವು ಮುಂದೆ ಸಾಕಷ್ಟು ಟೆಕ್ನಿಕಲ್ ಮತ್ತು ಬೇರೆ ಬೇರೆ ರೀತಿಯ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇರ್ಬೋದು, ಟೆಕ್ನಿಕಲ್ ಟ್ರೈನಿಂಗ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಮಾಡ್ಬೋದು. ಗೈಡೆನ್ಸು, ಕೌನ್ಸಿಲಿಂಗು, ನಾಳೆ ದಿವಸ ಕೋಚಿಂಗ್ ಸೆಂಟರ್ಸ್, ಈ ಥರನೂ ನಾವು ಮಾಡ್ಬೋದು. ಸೊ ಇದು ಒಂದು ಕಾರ್ಯ, ಇದೊಂದು ತ್ವರಿತಗತಿಯಲ್ಲಾಗಲಿ. ಎರಡನೇದು, ನಿನ್ನೆ ನನಗೆ ಒಬ್ಬರು ಒಂದು ಕೋಚಿಂಗ್ ಸೆಂಟರ್ನವರು ಒಂದು ಕೋಚಿಂಗ್ ಸೆಂಟರ್ ಓಪನ್ ಆಯಿತು. ನಮ್ಮ ಇಲ್ಲೇ ಯಲಹಂಕದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಓಪನ್ ಆಯಿತು. ಅವರು ಸರ್ ಒಂದು 10 ನಿಮಿಷ ಬಂದೋಗಿ ಸರ್ ಅಂತ ಹೇಳಿದ್ರು. ಮಧ್ಯಾಹ್ನ ಹೋಗಿದ್ದೆ. ಅದ್ರ ಹೆಸರು ನಿಟ್ಟೂರು IAS ಅಕಾಡೆಮಿ ಅಂತ. ಸೊ ಇಲ್ಲೇ ಜಕ್ಕೂರಲ್ಲಿ ಪ್ರಾರಂಭ ಆಯಿತು. ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ, ಹೊಸ ಬಿಲ್ಡಿಂಗ್ ಆಗಿ ಅದಕ್ಕೆ ಮಾಡಿದ್ದಾರೆ. ಅವರು ದೊಡ್ಡ ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ದೊಡ್ಡ ಡೈರೆಕ್ಟರ್ ಆಗಿದ್ದವರು ರಿಟೈರ್ಡ್ ಆದಮೇಲೆ ಬಿಲ್ಡ್ ದಿಟ್ಸ್ ಅಕಾಡೆಮಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿನ್ನೆ ಅದು ಉದ್ಘಾಟನೆ ಆಯಿತು. ಸೊ ಅವ್ರು ಹೇಳ್ತಾ ಇದ್ರು, ಸರ್ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ
ಬೇಕಾದ್ರೆ ನಾವು ಫ್ರೀ ಓರಿಯೆಂಟೇಷನ್ ಮಾಡ್ತೀವಿ. ಸ್ಟೂಡೆಂಟ್ಸ್ನ ಬರೋಂಗಿದ್ರೆ, ನಿಮ್ಮಲ್ಲಿ ಏನಾದರೂ ಅರೇಂಜ್ ಮಾಡೋಂಗಿದ್ರೆ ನಾವು ಬಂದು ಇದು ಫ್ರೀ ಓರಿಯೆಂಟೇಷನ್ ಮಾಡ್ತೀವಿ. ಆಮೇಲೆ ಯಾರ್ಯಾರಿಗೆ ಸೇರಬೇಕು ಅನಿಸುತ್ತೆ ನಮ್ಮ ಅಕಾಡೆಮಿಗೆ ಬಂದು ಸೇರ್ಬೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಹತ್ತಿರದಲ್ಲಿ ಯಾವುದೋ ಅಷ್ಟು ಕೋಚಿಂಗ್ ಸೆಂಟರ್ ಇಲ್ಲ ಅಲ್ವಾ? ನಿಮಗೆ ಗೊತ್ತಿರೋ ಹಾಗೆ ಯಾವ್ದಾರು ಇದೆಯಾ ಯಲಹಂಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಟೀಚ್ ಮಾಡೋ ಅಂಥದ್ದು? ಇಲ್ಲ. ಸೊ ನಾವು ಇವನ್ ಸ್ಟೂಡೆಂಟ್ ಆಗಿದ್ದಾಗ ನಾನು ವಸಂತ ನಗರಕ್ಕೆ ಹೋಗ್ತಾ ಇದ್ದೆ ಡೈಲಿ 4 ಗಂಟೆ ಆದಮೇಲೆ ಕೋಚಿಂಗ್ ತಗೊಳೋದಕ್ಕೆ. ವಸಂತ ನಗರದಲ್ಲಿ ಒಂದು ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತ ಇತ್ತು, ಅವ್ರು ಕೋಚ್ ಮಾಡ್ತಾ ಇದ್ರು. ಈಗ ತುಂಬ ಜನ ಈ ಕಡೆ ರಾಜ್ಕುಮಾರ್ ಅಕಾಡೆಮಿಗೆ ಹೋಗ್ತಾರೆ, ಇಲ್ಲಿ ವಿಜಯನಗರದಲ್ಲಿ. ಸೊ ಈಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಪಕ್ಕಕ್ಕೆ ಬಂದಿದೆ ಜಕ್ಕೂರು. ಇಲ್ಲ ನೀವು ಮೈನ್ ರೋಡ್ ಇದ್ದ ಒಳಗಡೆ ಹೋದರೆ ಒಳಗಡೆ ಜಕ್ಕೂರು ಊರು ಬರುತ್ತೆ, ಅಲ್ಲಿ ಕೆಂಪೇಗೌಡ ಸರ್ಕಲ್ ಬರುತ್ತೆ, ಅಲ್ಲಿದ್ದ ಒಂದು ಸ್ವಲ್ಪ ಮುಂದೆ ಅಲ್ಲಿ ವಾಕಬಲ್. ಇವನ್ ಯಾರಿಗೂ ವೆಹಿಕಲ್ ಇಲ್ಲ ಅಂದರೆ ವಾಕ್ ಮಾಡ್ಕೊಂಡು ಹೋಗ್ಬೋದು. ಬೈಕ್ ಇರೋರ್ಗಂತೂ ಇನ್ನೂ ಒಂದು 2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಮನೆ ಹತ್ರಕ್ಕೆ ಬಂದಿದೆ. ಸೊ ಅದರ ಒಂದು ಫೆಸಿಲಿಟೀಸ್ನು ನೀವು ಸಹ ಉಪಯೋಗಿಸ್ಕೋಬಹುದು. ಸೊ ಅಲ್ಲಿ ಎಲ್ಲ ಬೇರೆ ಬೇರೆ ಎಕ್ಸ್ಪರ್ಟ್ನ ಕರೆಸಿ ಅಲ್ಲಿ ಕ್ಲಾಸಸ್ ಮಾಡಿಸ್ತಾರೆ. ನೀವು ಬೇರೆ ಬೇರೆ ಥರದ ಎಕ್ಸಾಮ್ಗಳಿಗೆ ರೆಡಿ ಆಗ್ಬೋದು. ನೀವೇನು IASಗೆ ರೆಡಿ ಆಗಬೇಕು ಅಂತ ಏನಿಲ್ಲ. ಅಲ್ಲಿ ಹೋಗಿ ಒಂದು 3 ಮಂತ್ಸ್ ನೀವು ಅಟೆಂಡ್ ಆದರೆ, ನೀವು 4 ಗಂಟೆಗೆ ಇಲ್ಲಿ ಕ್ಲಾಸ್ ಮುಗೀತು ಅಂದ್ರೆ 4:15 ಅಲ್ಲಿ ರೀಚ್ ಆದರೆ ಒಂದು 1 ಅವರ್ 2 ಅವರ್ ಕ್ಲಾಸಸ್ ಇರುತ್ತೆ, ಕ್ಲಾಸ್ ಮುಗಿಸ್ಕೊಂಡು ಬರೋದು. ಇದು ಒಂದು ಕಾನ್ಸೆಪ್ಟು. ನೀವು ಅಲ್ಲಿ ಹೋದರೆ ನಿಮಗೆ ಓವರಾಲ್ ಆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಐಡಿಯಾ ಬರುತ್ತೆ. ಆಮೇಲೆ ನೀವು ಯಾವುದೇ ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನಾನು ಕೋಚಿಂಗ್ ತಗೊಂಡು ಸುಮ್ಮನೆ ನಾನೇನು ರೆಡಿ ಆಗ್ದಂಗೆ ಒಂದು RFO ಎಕ್ಸಾಮ್ ಪಾಸ್ ಮಾಡಿದ್ದೆ, ಇನ್ನೊಂದು PSI ಎಕ್ಸಾಮ್ ಪಾಸ್ ಮಾಡಿದ್ದೆ. ಸೊ ಬೇರೆ ಎಕ್ಸಾಮ್ಗಳು ಆಗಲಿಲ್ಲ ಯಾಕೋ, ಆಮೇಲೆ ಸುಮ್ಮನೆ ಆಗ್ಬಿಟ್ಟೆ. ಈ ಥರ ಒಂದು ನಿಮ್ಗೆ ಓರಿಯೆಂಟೇಷನ್ ಬೇಕು. ಒಂದು 3 ಮಂತ್ಸ್ ಆದರೂ ಓರಿಯೆಂಟೇಷನ್ ಸಿಕ್ಕಿದ್ರೆ ಅಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ, ಅವರು ಯಾವ ಥರ ನೀವು ಇದು ಮೆಟೀರಿಯಲ್ನ ಕಲೆಕ್ಟ್ ಮಾಡಬೇಕು, ಯಾವ ಥರ ರೆಡಿ ಆಗಬೇಕು, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಸ್ ಅಳವಡಿಸ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಥರ ಏನಾದರೂ ಹೋಗೋರಿದ್ರೆ ನಾನು ಇಲ್ಲಿ ಓರಿಯೆಂಟೇಷನ್ ಕ್ಲಾಸ್ ಮಾಡಿಸ್ತೀನಿ, ಅವ್ರು ಫ್ರೀಯಾಗಿ ಬಂದು ಮಾಡ್ತಾರೆ. ಸೊ ನೀವು ಆಮೇಲೆ ಅಲ್ಲಿ ಕ್ಲಾಸಸ್ ಬೇಕಾದರೆ ಸೇರ್ಕೋಬೋದು. ಈ ಕೆಲವ್ರಿಗೆ ಇರುತ್ತೆ ನಮಗೆ ಅಷ್ಟು ಅವರು ದೇ ಆರ್ ಚಾರ್ಜಿಂಗ್ ವೆರಿ ನಾಮಿನಲ್ ಫೀಸ್. ಇಟ್ ಈಸ್ ನಾಟ್ ಎ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್. ಅವರು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದಾರೆ. ಹಾಗಾಗಿ ವೆರಿ ನಾಮಿನಲಿ ದೇ ವಿಲ್ ಚಾರ್ಜ್. ಅಷ್ಟು ನಾವು ಪೇ ಮಾಡೋಕ್ಕಾಗಲ್ಲ ಅಂದರೆ ರೆಸ್ಪೆಕ್ಟಿವ್ ಕಮ್ಯುನಿಟೀಸ್ ಇರುತ್ತೆ, ಬೇರೆ ಬೇರೆ ಕಮ್ಯುನಿಟೀಸ್ ಇರುತ್ತೆ. ಆ ಕಮ್ಯುನಿಟೀಸ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಅದನ್ನು ದೇ ವಿಲ್ ಮೀಟ್ ಔಟ್ ದಟ್ ಚಾರ್ಜ್. ಸೊ ಆ ಥರನೂ ವ್ಯವಸ್ಥೆ ಇದೆ. ಫ್ರೀಯಾಗಿಯೂ ಸಹ ಹೋಗಿ ಬರ್ಬೋದು. ಸೊ ನೀವೆಲ್ಲ MSc PhD ಮಾಡ್ತಿರೋದ್ರಿಂದ ಅದಕ್ಕೂ ಸಹ ಕಾಂಪಿಟೇಷನ್ಗೆ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಟ್ರೈನ್ ಅಪ್ ಆಗ್ಬೋದು. ಅಲ್ಲಿ ನಿನ್ನೆ 3 ಜನ IFS ಪಾಸ್ ಮಾಡಿರೋರನ್ನ ಕರೆಸಿದ್ರು. ಅವರಿದ್ದಲ್ಲೂ ಸಾಕಷ್ಟು ಕೌನ್ಸಿಲಿಂಗ್ ಕೊಡಿಸಿದ್ರು. ಅದರಲ್ಲಿ ನಮ್ಮ ಇವರು ಇದ್ರು, ಮೊನ್ನೆ ಮಾಡಿದ್ರು, ನಾವು ಕರೆಸಿದ್ವಲ್ಲ, ಚಂದನ್ ಬಂದಿದ್ರು. ಅವ್ರ ನಂಬರು ತೊಗೊಂಬಂದಿದ್ದೀನಿ. ಸೊ ಅವರು ಎನಿ ಟೈಮ್ ಕರೀರಿ ಸರ್, ನಾನು ಬರ್ತೀನಿ, ಬಂದು ಎಕ್ಸ್ಟೆನ್ಷನಲ್ಲೇ ಬೇಕಾದ್ರೆ ನಾನು ಮಾಹಿತಿ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ಇದು ಒಂದು ಉಪಯೋಗ ಮಾಡ್ಕೊಳ್ಳಿ. ನೀವಲ್ದೇ ಬೇರೆಯವ್ರಿಗೆ ಹೇಳಿ, ಇಲ್ಲಿರೋ ಸ್ಟೂಡೆಂಟ್ಸ್ಗಳು. ಸೊ ಇದು ಒಂದು ಮಾಡಬೇಕು ಅಂತ ಇದ್ದೀವಿ. ಏನಂದರೆ, ಒಂದು ಗುಂಪು ಸೋಷಿಯಲ್ ಸೈನ್ಸಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರದ್ದೊಂದು ಗುಂಪು ಮಾಡಿ ಅವರಿಗೆ ಯಾವ ರೀತಿಯ ತರಬೇತಿಗಳು ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಚಾಕ್ಔಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದು ಸಹ ಒಂದು ನಡೆಯುತ್ತೆ. ಸೊ ಇವೆರಡು ಮೂಲಭೂತವಾಗಿ ಇದು ಆಗಬೇಕಾಗಿರೋದು. ಸೊ ಹಾಗಾಗಿ ಇವೆರಡನ್ನು ನಾವು ಮಾಡೋಣ. ಮತ್ತು ನಾನು ಒಂದು ಗಮನಿಸಿದ್ದೇನೆಂದರೆ, ಈಗ ಏನು ನೀವು ಕೆಲವು ಶೇರ್ ಮಾಡ್ಕೊಂಡ್ರಿ, ಎಲ್ಲರೂ ಬ್ಯಾಂಕ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀವಿ ಸರ್, ಬ್ಯಾಂಕ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀವಿ ಸರ್ ಅಂತ. ಓಕೆ, ಗುಡ್. ಒನ್ಸ್ ಅಪಾನ್ ಎ ಟೈಮ್ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಬ್ಯಾಂಕ್ ಎಕ್ಸಾಮ್ ಅಥವಾ ಬ್ಯಾಂಕ್ ಕೆಲಸ ಅಂದರೆ ತುಂಬ ಡಿಮ್ಯಾಂಡಿಂಗಲ್ಲಿತ್ತು, ಹೈಯೆಸ್ಟ್ ಪೇ ಇತ್ತು, ಅಲ್ಲಿ ಎಲ್ಲರೂ ಹೋಗ್ತಾ ಇದ್ರು. ಬಟ್ ಈಗ ಬ್ಯಾಂಕ್ ಜಾಬ್ ಅಂದರೆ ಒಂದು ಸ್ವಲ್ಪ ಎಲ್ಲ ಹಿಂದೇಟ್ ಆಗ್ತಾ ಇದೆ. ಯಾಕಂದರೆ ಹೆವಿ ವರ್ಕ್ ಲೋಡ್ ಇದೆ ಅಲ್ಲಿ, ಆ್ಯಂಡ್ ಯು ವಿಲ್ ಬಿ 24 hours ಮಾನಿಟರ್ಡ್ ಬೈ ದ ಹೈಯರ್ ಅಪ್ಸ್. ಸೊ ಹಾಗಾಗಿ ಈಗ ನಮ್ಮ ಸ್ಟೂಡೆಂಟ್ಸ್ಗಳೇ ಹೋಗಿ ಕೆಲಸ ಮಾಡ್ತಿರೋರು ದೇವರ್ ಎಕ್ಸ್ಪ್ರೆಸಿವ್. ಹಾಗಾಗಿ ನೀವು ಯಾಕೆ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗಬಾರ್ದು ಅಂತ ನಾನು ಕೇಳ್ತೀನಿ. ದಟ್ ಈಸ್ ಆಲ್ಸೋ ಎ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನೀವು ಬೇರೆ ಥರದ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಈಗ IAS IPS ಅಲ್ಲ ಅಂದ್ರೂ, ಈಗ ಕರ್ನಾಟಕ
ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗಳಿದೆ ಸಾಕಷ್ಟು, ಅದಕ್ಕೆ ಯಾಕೆ ರೆಡಿ ಆಗಬಾರ್ದು? ಅದಕ್ಕೆಲ್ಲ 3 months 6 months ರೆಡಿ ಆದರೆ ಸಾಕು. ಅದನ್ನ ಆ ಕಡೆ ನೋಡಿ, ಯಾಕಂದ್ರೆ ಹೋದ್ಮೇಲೆ ಅಗೈನ್ ಯು ಕ್ಯಾನ್ ನಾಟ್ ರಿಪ್ಯಾಂಟ್. ಅದಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗ್ ಫ್ರಮ್ FDA ಇಂದ ಹಿಡಿದು, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಇಂದ ಹಿಡಿದು ಅಪ್ ಟು ಆಮೇಲೆ ಇನ್ಸ್ಪೆಕ್ಟರ್ ಲೆವೆಲ್ ಬರುತ್ತೆ, ಎಕ್ಸೈಸ್ ಇನ್ಸ್ಪೆಕ್ಟರ್ ಬರುತ್ತೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬರುತ್ತೆ, ಲೇಬರ್ ಇನ್ಸ್ಪೆಕ್ಟರ್ ಬರುತ್ತೆ, ಈ ಥರ ಬೇರೆ ಬೇರೆ ಇದೆ. ಆಮೇಲೆ ಆಫೀಸರ್ಸ್ ಬರುತ್ತೆ, KS ಆಫೀಸರ್ಸ್, ಬೇರೆ ಬೇರೆ ಆಫೀಸರ್ಸ್ ಇರುತ್ತೆ. ಆಮೇಲೆ ನಮ್ಮ ಇಲಾಖಾ ಎಕ್ಸಾಮ್ಗಳು ಬರುತ್ತೆ. ಇವಕ್ಕೆ ನೀವು ರೆಡಿ ಆದರೆ ಯಾವುದಾದ್ರೂ ಒಂದು ಸಿಗುತ್ತೆ. ಇವು ಏನಂದ್ರೆ ನಿಮಗೆ ಟೆನ್ಷನ್ ಇರೋದಿಲ್ಲ, ಸೆಕ್ಯೂರ್ಡ್ ಒನ್. ಈವನ್ FDA ಆದ್ರೂ ಇಟ್ ಇಸ್ ಗುಡ್ ಒನ್ ಓನ್ಲಿ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನೀವು FDA ಆದ್ರೂ ಇಟ್ ಈಸ್ ಈಕ್ವಿವೆಲೆಂಟ್ ಟು ಹೈಯರ್ ಲೆವೆಲ್ ಪೋಸ್ಟ್ ಓನ್ಲಿ. ಒಂದು 5 yearsಗೆಲ್ಲ ಯು ವಿಲ್ ಬಿಕಮ್ ಅನ್ ಇನ್ಸ್ಪೆಕ್ಟರ್ ಆರ್ ಆಫೀಸರ್ ಇನ್ FDA ಆಲ್ಸೋ. ಸೊ ಹಾಗಾಗಿ ಅವಕ್ಕೆ ರೆಡಿಯಾಗಿ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ. ಈಗ ಅನಿಲ್ಲೇ ನೋಡಿ, ಸೆಂಟ್ರಲ್ ಸಿರಿಕಲ್ಚರ್ ಬೋರ್ಡ್ ಎಷ್ಟು ಜನ ನಮ್ಮ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಕೆಲಸ ಕೊಟ್ಟಿದೆ ಅಲ್ವಾ? ಎಷ್ಟು, ಒಂದು 30-40 ಜನ ಕೊಟ್ಟಿದೆ ಇದುವರೆಗೆ. 60 ಮೆಂಬರ್ಸ್ ಫ್ರಮ್ ದ ಲಾಸ್ಟ್ 4 years 5 years ಅನ್ಸುತ್ತೆ. ಲಾಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ, ಅದ್ರ ಹಿಂದೆನೂ ಸಾಕಷ್ಟು ಜನ ಆಗಿದ್ದಾರೆ. ಸೊ ಸಾಕಷ್ಟು ರಿಕ್ರೂಟ್ಮೆಂಟ್ಸ್ ನಮ್ಮ ಎಕ್ಸ್ಟೆನ್ಷನ್ ಇದ್ದಲ್ಲೇ ಆಗ್ತಾ ಇದೆ. CSPಗೆ ಆ ಥರದ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಇದೆ, ಅವಕ್ಕೂ ಸಹ ನೀವು ಟ್ರೈ ಮಾಡ್ಬೋದು. ಎಲ್ಲದಕ್ಕೂ ಎನಿ ಡಿಗ್ರಿ ಅಂತ ಯಾವ್ದು ಇರುತ್ತೆ ಅದೆಲ್ಲವಕ್ಕೂ ಅಪ್ಲೈ ಮಾಡಿ. ಒಂದು 4 months 5 months ನೀವು ಕೋಚಿಂಗ್ ತಗೊಳ್ಳಿ ಒಂದು ಅಕಾಡೆಮಿನಲ್ಲಿ. ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ದ ಎಕ್ಸಾಮಿನೇಷನ್ಸ್. ಅದಾಗುತ್ತೆ. ಮತ್ತೆ ಯಾರೂ ನಾನು ಎಂಟರ್ಪ್ರಿನರ್ ಆಗಿದ್ದೀನಿ ಅಂತ ಹೇಳಿಲ್ಲ. ಎಕ್ಸ್ಪೆಕ್ಟ್ ಇದು ನಮ್ಮ ರಾಹುಲ್ ಬಿಟ್ರೆ ಯಾರನ್ನು ಐ ಆಮ್ ಡೂಯಿಂಗ್ ಮೈ ಓನ್ ಅಂತ ಯಾರು ಹೇಳಲಿಲ್ಲ. ಅದು ಬರಬೇಕು ಆಕ್ಚುಲಿ. ಸಿ ದಿಸ್ ಈಸ್ ಇನ್ ಅ ಫ್ಯೂಚರ್ ಟ್ರೆಂಡ್. ಈಗ ನಾಳೆ ದಿವಸ ಅನಿಲ್ ಸರ್ ಸಾಕು ಸರ್ ನನಗೆ, ನಾನು ಇದು ಕುಣಿಗಲ್ಗೆ ಹೋಗ್ಬಿಟ್ಟು ನಮ್ದು ತೋಟ ಇದೆ ಸರ್, ತೋಟ ಮಾಡಿ ನೋಡ್ಕೊಂತೀನಿ ಅಂತ ಹೇಳ್ಬಹುದು. ಆ ಲೆವೆಲಿಗೆ ಬರ್ಬೋದು. ನೀವ್ಯಾರು ಎಲ್ಲರೂ ಜಾಬ್ ಹುಡುಕ್ತಾ ಇದ್ದೀನಿ, ಬ್ಯಾಂಕಿಗೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿನಃ, ಇಲ್ಲ ಸರ್ ನಮ್ದು ಲ್ಯಾಂಡ್ ಇದೆ, ನಾನು ವ್ಯವಸಾಯ ಮಾಡ್ತೀನಿ, ಇಲ್ಲ ಸರ್ ನಾನು ಅಗ್ರಿಪ್ರೂನರ್ಶಿಪ್ ಮಾಡ್ತೀನಿ ಅಂತ ಯಾರು ಹೇಳಿ. ಇವತ್ತಿನ ದಿವಸ ಗೌರವ ಡಾಕ್ಟರೇಟ್ ತಗೊಂಡಂತ GVK ನಾಯ್ಡು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಮಾಡ್ಕೊಂಡವರು ನೌ ಈಸ್ ಎ ಬಿಗ್ ನೇಮ್ ಇನ್ ಎಕ್ಸ್ಪೋರ್ಟಿಂಗ್ ಅಲ್ಲಿ ಅಲ್ವಾ? ಸೊ ಆ ಥರ ಯಾಕೆ ನೀವು ಯೋಚನೆ ಮಾಡಬಾರ್ದು? ಸೆಲ್ಫ್ ಎಂಟರ್ಪ್ರಿನರ್ ಆಗೋದಕ್ಕೆ ಯೋಚನೆ ಮಾಡಿ. ಖಂಡಿತವಾಗಿ ಅವೆನ್ಯೂಸ್ ತುಂಬಾನೇ ಇದೆ. ಈಗ ಹೂಗಾರ್ ಅಂತ ಹೇಳ್ಬಿಟ್ಟು ಮೊದಲು TV9 ಅಲ್ಲಿ ಬೇರೆ ಬೇರೆ ಚಾನೆಲ್ನಲ್ಲಿ ಈಸ್ ಎ ಬಿಗ್ ನೇಮ್. ಹೂಗಾರ್ ಅಂತ ಕೇಳಿದಿರಲ್ವಾ? ಈಗ ಅದು ಟ್ರೆಂಡಿಂಗ್ ಅಲ್ಲಿ ಇದೆ. ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ರೆ, ಈಗ ನಮ್ಮ ಪೀರಿಯಡ್ ಅಲ್ಲಿ ನಾವು ನ್ಯೂಸ್ ನೋಡ್ಬೇಕಾದ್ರೆ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಹೂಗಾರ್ದು ಅವರು ಚಕ್ರವ್ಯೂಹ ಅಂತ ಒಂದು ನಡೆಸ್ಕೊಡೋರು. ಎಲ್ಲ ಪೊಲಿಟಿಷಿಯನ್ಸ್ ಕರ್ಕೊಂಡ್ಬಂದ್ಬಿಟ್ಟು ಆ ಚಕ್ರವ್ಯೂಹದೊಳಗಡೆ ಸಿಲುಕ್ಸರು ಮಾತಲ್ಲೇನೆ. ಅಷ್ಟು ಪ್ರಾಮಿನೆಂಟ್ ಪರ್ಸನ್ ಅವರು ಮೀಡಿಯಾದಲ್ಲಿ. ಆಲ್ ಆಫ್ ಎ ಸಡನ್ ಅವ್ರು ಡಿಸಪಿಯರ್ ಆಗ್ಬಿಟ್ರು ಮೀಡಿಯಾದಿಂದ. ಈಗ ಅವ್ರನ್ನ ಲೊಕೇಟ್ ಮಾಡಿದ್ರು. ಒಬ್ರು ನಮ್ಮ ಚಿಕ್ಕನಾಯಕನಲ್ಲಿ ಅವ್ರು ನನಗೆ ಕ್ಲೋಸ್ ಫ್ರೆಂಡ್, ಅಣೆಕಟ್ಟೆ ವಿಶ್ವನಾಥ್ ಅಂತ ಇದ್ದಾರೆ. ಅವ್ರನ್ನ ಲೊಕೇಟ್ ಮಾಡ್ಬಿಟ್ರು ಎಲ್ಲೋ ಇದರಲ್ಲಿ. ಅವರು ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಫೋಟೋ ತಕೊಂಡ್ಬಂದ್ಬಿಟ್ಟವ್ರೆ, ಅಣೆಕಟ್ಟೆ ವಿಶ್ವನಾಥ್. ಅವ್ರು ಸುಮ್ಮನಿರ್ಲಾರ್ದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಬಿಟ್ರು. ಅದು ಎಷ್ಟು ಟ್ರೆಂಡ್ ಆಯ್ತು, ಎಷ್ಟು ಇದಾಯ್ತು ಅಂದ್ರೆ ಆಮೇಲೆ ಎಲ್ಲರೂ ಅವ್ರನ್ನ ಹುಡುಕೊಂಡು ಹೋಗ್ಬಿಟ್ರು ಅವ್ರ ಊರ್ಗೇನೆ. ಅಂದ್ರೆ ಅವರು ಅಷ್ಟು ಪ್ರಾಮಿನೆಂಟ್ ಪರ್ಸನ್. ಇವತ್ತಿನ ದಿವಸ ಅವರು ಇಂಟ್ರು ಕೊಟ್ಟಿದ್ದಾರೆ. ಇವ್ರು ತಡಿಲಾರ್ದೆ, ಮೀಡಿಯಾದವ್ರ ಕಾಟ ತಡಿಲಾರ್ದೇನೆ ಇಂಟ್ರು ಕೊಟ್ಟಿದ್ದಾರೆ. ಈಗ ಯಾಕೆ ನಾನು ಬಿಟ್ಟೆ ಅಂತ ಹೇಳ್ಬಿಟ್ಟು ಇಂಟ್ರು ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಅಷ್ಟು ಪ್ರಾಮಿನೆಂಟ್ ಆಗಿ ಇದ್ದ ಪರ್ಸನ್ 2.5 ಲಕ್ಷ ಅವರು ಆ ಟೈಮಲ್ಲೇನೆ 10 ವರ್ಷದ ಹಿಂದೆ 15 ವರ್ಷದ ಹಿಂದೆ 2.5 ಲಕ್ಷ ಅವ್ರಿಗೆ ಕೊಡೋರಂತೆ ಸಂಬಳ TV9 ಚಾನಲ್ ಅಲ್ಲಿ. ಅದನ್ನ ಬಿಟ್ಟು ಈಗ ಹಳ್ಳಿಗೆ ಹೋಗ್ಬಿಟ್ಟು ವ್ಯವಸಾಯ ಮಾಡ್ತಾ ಇದಾರೆ. ಅವರೇ ವ್ಯವಸಾಯ ಮಾಡ್ತಾ ಇದಾರೆ, ಯಾರನ್ನೂ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಈಸ್ ನಾಟ್ ಎ ಓನರ್, ಈಸ್ ಎ ಅಗ್ರಿಕಲ್ಚರಿಸ್ಟ್. ಕೆಲಸ ಮಾಡ್ತಾ ಇದ್ದಾರೆ. ಅವರು ನನಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ, ನನಗೆ ಇದ್ರಲ್ಲಿ ಸಿಗೋ ಅಂತ ನೆಮ್ಮದಿ ಇನ್ಯಾವುದ್ರಲ್ಲೂ ಇಲ್ಲ. ಅವೆಲ್ಲ ಮರ್ತೋದಂಥ ಕಥೆಗಳು, ನನಗೇನು ಅವೆಲ್ಲ ಬೇಕೇ ಆಗಿಲ್ಲ.
ನಾನು ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಆ ಮೀಡಿಯಾದಲ್ಲಿ ಇದ್ದಿದ್ರೆ ನಾನು ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದಿತ್ತು, ಆದ್ರೆ ಅವೆಲ್ಲ ನನಗೆ ಬೇಕಾಗಿಲ್ಲ, ನನಗೆ ಇದರಲ್ಲಿ ಇರೋಷ್ಟು ನೆಮ್ಮದಿ ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಅವರು ಈಗ ಆಗ ಆಗ್ತಿದ್ದಂಥ ಸೂಟು ಬೂಟು ಏನೂ ಇಲ್ಲ, ಈಗ ಒಂದು ನಾರ್ಮಲ್ ಒಂದು ಜುಬ್ಬ ಇದಾಕೊಂಡು ಬನಿಯನ್ನು ಹಾಕೊಂಡು ಅವ್ರು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಕೊನೆಗೆ ಎಲ್ರಿಗೂ ಬೇಕಾಗಿರೋದು ಅದೇನೆ ಅಲ್ವಾ, ನೀವು ಬೆಳೆದು ಬಂದಂಥ ರೂಟ್ಸ್ಗೆ ನೀವು ಹೋಗ್ತೀರಿ. ಹಾಗಾಗಿ ಇವೆಲ್ಲನೂ ಕ್ಷಣಿಕ, ಇಲ್ಲಿರೋದೆಲ್ಲನೂ ಕ್ಷಣಿಕ, ಎನಿ ಟೈಮ್ ನಿಮ್ಮ ಮನಸ್ಸು ಚೇಂಜ್ ಆಗ್ಬಹುದು. ಸೊ ಹಾಗಾಗಿ ಈಗಲೇ ಯಾಕೆ ನೀವು ಚೇಂಜ್ ಆಗಬಾರ್ದು? ಇಷ್ಟು ನಾಲೆಡ್ಜ್ ತಗೊಂಡಿದ್ದೀರಾ, ನೀವು PhD ಮಾಡಿದ್ದೀರಾ, MSc ಮಾಡಿದ್ದೀರಾ, ಕೃಷಿನಲ್ಲಿ ಯು ಹ್ಯಾವ್ ಅರ್ನ್ಡ್ ಲಾಟ್ ಆಫ್ ನಾಲೆಡ್ಜ್, ಪ್ರಾಕ್ಟಿಕಲ್ ಸ್ಕಿಲ್ಸ್. ಈಗ ನೀವು ಎಂಟರ್ಪ್ರಿನರ್ಸ್ ಆಗ್ಬೋದು. ಎಂಟರ್ಪ್ರಿನರ್ಸ್ ಆದರೆ ಆಲ್ಮೋಸ್ಟ್ ಕೃಷಿಕರೇ, ಆ ಕೃಷಿ ಜೊತೆಗೆ ಇರ್ತೀರಾ, ಆದರೆ ನೀವು ಓನರ್ ಆಗಿರ್ಬೋದು. ಸೊ ಯಾಕೆ ಕೆಲವೊಂದು ಐಡಿಯಾಸ್ ನೀವು ಜನರೇಟ್ ಮಾಡ್ಕೊಂಡು, ಐಡಿಯೇಷನ್ ಅಂತ ಹೇಳ್ತೀವಲ್ಲ, ಇನೋವೇಷನ್ ಡಿಸಿಷನ್, ಇದರಲ್ಲಿ ನೀವು ಮಾಡ್ಕೊಂಡು ಯಾಕೆ ವೈ ಕಾಂಟ್ ಯು ಸ್ಟಾರ್ಟ್ ಯುವರ್ ಓನ್ ಎಂಟರ್ಪ್ರಿನರ್ಸ್? ಈಗ ಎಂಟರ್ಪ್ರಿನರ್ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡ್ಬೋದು? ಈಗ ಅವ್ರು ಹೇಳಿದ್ರು MSc ಮಾಡ್ಕೊಂಡ್ಬಿಟ್ಟೆ ಸರ್, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಈಗ ಸಂಬಳ ಆಗಿದೆ ಅಂತ ಅಲ್ವಾ? ಯಾಕೆ ನೀವೇ ನಿಮ್ದೇ ಆದಂತ ಒಂದು ಕಂಪ್ನಿ ಕಟ್ಟಬಾರ್ದು? ಯಾಕೆ ಕಟ್ಟಬಾರ್ದು? ಈಗ ಸರ್ಕಾರದಿಂದ ಸಾಕಷ್ಟು ಸಹಾಯ ಇದೆ. PMFME ಅಂತ ಒಂದು ಯೋಜನೆ ಇದೆ. PMFME, ಪ್ರೈಮ್ ಮಿನಿಸ್ಟರ್ ಕಿರು ಉದ್ಯೋಗ ಯೋಜನೆ ಅಂತ. ಅದರಲ್ಲಿ 35 ಲಕ್ಷ ದುಡ್ಡು ಕೊಡ್ತಾರೆ. ಎನಿ ಫುಡ್ ರಿಲೇಟೆಡ್ ಇಂಡಸ್ಟ್ರಿ ಮಾಡ್ತೀನಿ ಅಂದ್ರೆ 35 ಲಕ್ಷ ದುಡ್ಡು ಕೊಡ್ತಾರೆ. NLM ಅಂತ ಇದೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ. ಅದರಲ್ಲಿ 1 ಕೋಟಿವರೆಗೂ ನೀವು ಸಬ್ಸಿಡಿ ತಗೋಬಹುದು. ನೀವು 500 ಕುರಿ ಸಾಕ್ತೀನಿ, ಮೇಕೆ ಸಾಕ್ತೀನಿ ಅಂದ್ರೆ ನಿಮ್ಗೆ 1 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ. 5ರಲ್ಲಿ 50 ಲಕ್ಷ ಫ್ರೀ ದುಡ್ಡು ಬರುತ್ತೆ ನಿಮ್ಮ ಅಕೌಂಟ್ಗೆ. ಇನ್ನು 50 ಲಕ್ಷದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು. ಈ ತರದಲ್ಲಿ ಇದೆ. ಮತ್ತೆ ಯು ಆರ್ ಆಲ್ ಕಮಿಂಗ್ ಅಂಡರ್ AC ಅಂಡ್ ABC. ಅಂದ್ರೆ ನೀವು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಆಗಿರೋದ್ರಿಂದ ನಿಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ 20 ಲಕ್ಷ ವೆರಿ ಲೋ ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಅಂದ್ರೆ ಓನ್ಲಿ 4% ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ 20 ಲಕ್ಷ ದುಡ್ಡು ಕೊಡ್ತಾರೆ ಒಬ್ರಿಗಾದ್ರೆ. ನೀವು 5 ಜನ ಸೇರ್ಕೊಂಡ್ರೆ 1 ಕೋಟಿ ತಗೋಬಹುದು. ನೀವು ಯಾಕೆ ಒಂದು ಬಿಸ್ನೆಸ್ ಮಾಡ್ಬೋದು, ಒಂದು ಲ್ಯಾಬ್ ಮಾಡ್ಬೋದು, ಬಯೋಫರ್ಟಿಲೈಸರ್ ಯೂನಿಟ್ ಮಾಡ್ಬೋದು. ಕೆಲವರು ದೇಸಿ, ನಮ್ಮಲ್ಲಿ ನಾನು KVK ನಲ್ಲಿ ಇದ್ದಾಗ ನಮ್ಮಲ್ಲಿ ದೇಸಿ ತರಬೇತಿ ತಗೊಂಡು ಇವತ್ತಿನ ದಿವಸ ಕೋಟ್ಯಾನುಗಟ್ಲೆ ಒಂದು ಆದಾಯ ಬರ್ತಕ್ಕಂಥ ಬಯೋಫರ್ಟಿಲೈಸರ್ ಯೂನಿಟ್ ಮಾಡಿದ್ದಾರೆ. ಇನ್ನೊಬ್ರು ನಮ್ಮಲ್ಲೇ ದೇಸಿ ಮಾಡಿಕೊಂಡು ತಿಪ್ಟೂರಲ್ಲೇನೆ ಮೈನ್ ರೋಡ್ ಅಲ್ಲಿ 2 ನರ್ಸರಿ ಯೂನಿಟ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ನರ್ಸರಿ ಯೂನಿಟ್ ಮಾಡಿದ್ದಾರೆ. ಅವ್ರು ತರಿಸೋದೆಲ್ಲ ಫಾರಿನ್ ಇದ್ದ ಮೆಕಡರ್ಮಿಯಾ ಡಿಫ್ರೆಂಟ್ ವೆರೈಟೀಸ್ ನ ಅವ್ರು ಫಾರಿನ್ ಇಂದ ತರಿಸಿ ಇಲ್ಲಿ ಸೇಲ್ ಮಾಡಿ ಜಸ್ಟ್ 3 years ಅಲ್ಲಿ he has earned 2 crore profit 2 crore earn ಮಾಡಿದ್ದಾರೆ. ಸೊ ಅಗ್ರಿಕಲ್ಚರ್ ಇಸ್ ಅ ವಾಸ್ಟ್ ಸಬ್ಜೆಕ್ಟ್, ಇಟ್ ಇಸ್ ಅ ಓಷನ್. ಬಿಸ್ನೆಸ್ ಅಪರ್ಚುನಿಟೀಸ್ ತುಂಬಾ ಇದೆ. ನೀವು ಒಂದೊಂದು ಕಾಂಪೋನೆಂಟ್ ತಗೊಂಡು ಮಾಡಿದ್ರು ಯು ಕ್ಯಾನ್ ಡೂ ವಂಡರ್ಸ್. ವಿತಿನ್ 6 months 1 year ಅಲ್ಲಿ ಯು ಕ್ಯಾನ್ ಬಿಕಮ್. ನಿನ್ನ ಟ್ರಾನ್ಸಾಕ್ಷನ್ 1 ಕೋಟಿ ಮೇಲೆ ಹೋಗುತ್ತೆ. ನನ್ನ ಓನ್ ಸ್ಟೂಡೆಂಟು ಹಾಸನದಲ್ಲಿ ಟ್ರೈನ್ ಅಪ್ ಆದನು. ಅವನು 10 ವರ್ಷ ಡೂಪಾಂಟಲ್ಲಿ ಕೆಲಸ ಮಾಡಿ ಇವತ್ತಿನ ದಿವಸ ಅರಸೀಕೆರೆನಲ್ಲಿ ಒಂದು ಸಿಂಪಲ್ ಅಂಗಡಿ ಇಟ್ಕೊಂಡ. ಅವನು ಬಿಸ್ನೆಸ್ ಎಷ್ಟು 5 ಲಕ್ಷದಲ್ಲಿ ಸ್ಟಾರ್ಟ್ ಮಾಡ್ದ. ಅವನು 5 ಲಕ್ಷ ಅಷ್ಟೇ ಹಾಕಿದ್ದವನು. ಒಂದು 10x10 ಅಲ್ಲಿ ಒಂದು ಸಮರ್ಥ ರೈತ ಉತ್ಪಾದನಾ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಮಾಡ್ದ. ಜಸ್ಟ್ ಫರ್ಟಿಲೈಸರ್ ಅಂಡ್ ಪೆಸ್ಟಿಸೈಡ್ ಮಾರಾಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. 1 yearಗೆ ಅದರಲ್ಲಿ ಬಂದಂತ ಆದಾಯ ತಗೊಂಡು ಮತ್ತೆ 50 ಲಕ್ಷ ಖರ್ಚು ಮಾಡ್ಬಿಟ್ಟು ದೊಡ್ಡ ಯೂನಿಟ್ ಮಾಡ್ದ. ಅದ್ರಲ್ಲಿ ಹೆಂಗೆ ಅಂದ್ರೆ ಒಂದು ಕಡೆ ಆಲ್ ಪೆಸ್ಟಿಸೈಡ್ಸ್, ಇನ್ನೊಂದ್ ಕಡೆ ಆಲ್ ಫರ್ಟಿಲೈಸರ್ಸ್, ಇನ್ನೊಂದ್ ಕಡೆ ಅವನದೇ ಒಂದು AC ಚೇಂಬರ್ ಮಾಡ್ದ, ಕನ್ಸಲ್ಟೆನ್ಸಿ. ಅವನು ಇವತ್ತಿನ ದಿವಸ 105,000 ಜನ ಪೊಮಗ್ರೆನೇಟ್ ಗ್ರೋಯರ್ಸ್ಗೆ ಕನ್ಸಲ್ಟೆನ್ಸಿ ಮಾಡ್ತಾರೆ. ಮತ್ತೆ 1,000 ಜನ ಇವರು ಡ್ರ್ಯಾಗನ್ ಫ್ರೂಟ್ ಗ್ರೋಯರ್ಸ್ಗೆ. ಅವನದು ಟರ್ನ್ ಓವರ್ ಈಗ ಪರ್ ಡೇ 3 lakhs ಪರ್ ಡೇ. ನಾನೇ ಅಲ್ಲಿ ಕುತ್ಕೊಂಡು ನೋಡಿದ್ದೀನಿ ಅಂಗಡಿನಲ್ಲಿ. 3 lakhs ಮೊಬೈಲ್ಗೆ ಬರ್ತಾ ಇರುತ್ತೆ, ಅಲ್ಲಿ ಕೊಡ್ತಾ ಇರ್ತಾರೆ ಪಕ್ಕದಲ್ಲಿ, ಇವನಿಗೆ ಬರ್ತಾ ಇರುತ್ತೆ ಮೊಬೈಲ್. 3 lakhs ಟರ್ನ್ ಓವರ್ ಪರ್ ಡೇ. ಇಮ್ಯಾಜಿನ್. ಸೊ ಬಿಸ್ನೆಸ್ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಬಿಸ್ನೆಸ್ ತುಂಬಾ ಜೋರಿದೆ. ಸೀಡ್ ಇಂಡಸ್ಟ್ರಿ ಇರ್ಬೋದು. ಸೀಡ್ ಇಂಡಸ್ಟ್ರಿ ಈಗ ಲಕ್ಷ್ಮಿ ಇನ್ಪುಟ್ಸ್ ಅಂತ ನೋಡಿದಿರಿ, ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್, ಸೀನಿಯರ್ಸ್. ಜಯಪ್ರಕಾಶ್ ಅಂತ ನನ್ನ ಕ್ಲಾಸ್ಮೇಟ್, ಅವ್ರು ಸ್ಟಾರ್ಟ್ ಮಾಡಿದ್ರು ಲಕ್ಷ್ಮಿ ಇನ್ಪುಟ್ಸ್ ಅಂತ. ನಾವು ಈಸ್ ಕ್ಲೋಸ್ ಟುಗೆದರ್. ಅವರು ನಮ್ಮ ಕೃಷಿ ಮೇಳಕ್ಕೆಲ್ಲ 10 ಲಕ್ಷ ಕೊಡ್ತಾ ಇದ್ದಾರೆ ಸ್ಪಾನ್ಸರ್ಶಿಪ್. ಸೊ ಆ ಥರದ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಯಾರು ಬರ್ತಾ ಇಲ್ಲ ಆ ಥರ.
ಎಕ್ಸ್ಟೆನ್ಷನ್ ಹೇಳ್ತೀವಿ, ವಿ ಆರ್ ಆಲ್ ಜಾಕ್ ಆಫ್ ಆಲ್ ಅಂತ ಎಲ್ಲನೂ ಗೊತ್ತಿರ್ಬೇಕು ನಮಗೆ. ಬಟ್ ನೋ ಬಡಿ ಕಮಿಂಗ್ ಆ ಥರ ಹೆಸರು ಮಾಡ್ತಾ ಇಲ್ಲ ಎಕ್ಸೆಪ್ಟ್ RK ರವಿ Mphasis ಅಲ್ಲಿ ಮಾಡಿದ್ದಾರೆ. 1 or 2 ಅಷ್ಟೇನೆ. ನಮ್ಗೆ ಎಕ್ಸಾಂಪಲ್ಸ್ಗಳೇ ಇಲ್ಲ ಹೇಳ್ಕೊಳೋದಕ್ಕೆ. ಈಗ ಅಟ್ಲೀಸ್ಟ್ ರಾಹುಲ್ ಬರಬೇಕು ನೆಕ್ಸ್ಟ್. ನಾವು ಹೋಗ್ತೀನಿ ಅಲ್ಲಿಗೆ ಚಿತ್ರದುರ್ಗಕ್ಕೆ ಹೋಗಿ ಅವ್ರದ್ದು ಹೆಂಗಿದೆ ಏನು ಅಂತ ಸ್ಟಡಿ ಮಾಡ್ತೀನಿ. ನನಗೆ ತುಂಬ ಇಷ್ಟ ಅದು. ಎಂಟರ್ಪ್ರಿನರ್ಸ್ನ ಹೋಗಿ ಮೀಟ್ ಮಾಡೋದು ಅಂದರೆ ತುಂಬ ಇಷ್ಟ. ಮತ್ತು ಫೀಲ್ಡಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಮೀಟ್ ಮಾಡೋದು ತುಂಬ ಇಷ್ಟ. ಜಸ್ಟ್ ತೈವಾನ್ ಸೀಬೆ ಬೆಳೆದು ಇದರಲ್ಲಿ ಗುಬ್ಬಿನಲ್ಲಿ ಸವಿತಾ ಅವರು ಹೇಳ್ತೀನಿ ಒಂದು ರಿಮೋಟ್ ಏರಿಯಾದಲ್ಲಿ ಬೆಳೆದಿದ್ದಾನೆ ಅವರು 4 ಎಕರೆನಲ್ಲಿ. ಒಂದು ಜಸ್ಟ್ ಫಸ್ಟ್ ಬೆಳೆನಲ್ಲೇನೆ 2 ಕೋಟಿ ಆದಾಯ 4 ಎಕರೆನಲ್ಲಿ. ಅವರು ಸಹ ಡೂಪಾಂಟ್ ಅಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದ್ಮೇಲೆ ನಮ್ಮ AG ಗ್ರಾಜುಯೇಟ್ ನಮ್ಮ ಪೌಲ್ಟ್ರಿ ಚಿದಾನಂದ್ ಅವರೆಲ್ಲ ಇದಾರಲ್ಲ ಅವರ ಸಮಕಾಲೀನರು ಮಹಾದೇವ್ ಅಂತ ಹೇಳ್ಬಿಟ್ಟು ಅವರು ಅವ್ರದೇ ಲ್ಯಾಂಡು. ನಾನು ಹೊರಗಡೆಯಲ್ಲಿ ತೆಗಿಲಿಲ್ಲ. ಅದು ಕಲ್ಲು ಎಲ್ಲ ಜಾಸ್ತಿ ಬೆಂಜರೆ ಕಲ್ಲಿದೆ ಅಲ್ಲಿ ಯಾರು ಏನು ಬೆಳೆಯೋಕ್ಕಾಗಲ್ಲ. ಅವ್ರು ರೀಚ್ ಆಗೋದೇ ಕಷ್ಟ ಆ ಸ್ಪಾಟ್ಗೆ. ಸರಿಯಾದ ರೋಡು ಇಲ್ಲ. ಅಲ್ಲಿ ಹೋಗಿ ಒಂಥರ ಇಸ್ರೇಲಿ ಹೋದಂಗೆ ಆಗುತ್ತೆ. ಅವರು 4 ಎಕರೆ ನೋಡಿದ್ರೆ ಇಸ್ರೇಲ್ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರು. ಜಸ್ಟ್ ಒಂದು ಬೆಳೆಗೇನೆ 2 crore ಆದಾಯ ಗಳಿಸಿದ್ದಾರೆ 4 ಎಕರೆ. ಇವೆಲ್ಲ ನಾವು ನೋಡಿರೋದು, ನಾವು ಯಾವುದು ಎಕ್ಸಾಬಿರೇಟೆಡ್ ಇದೆ ಹೇಳ್ತಾ ಇಲ್ಲ. ಸೊ ಹಾಗಾಗಿ ನೀವು ಹೋಗ್ಬೇಕು, ಫೀಲ್ಡ್ಗಳಿಗೆ ಹೋಗ್ಬೇಕು, ಸ್ಟಡಿ ಮಾಡಬೇಕು, ರೈತರನ್ನ ಇಂಟರ್ ಮಾಡಬೇಕು. ರೈತರುಗಳು ನೀವು ಈಗ ರೈತರುಗಳು ಯಾರು ಬರೀ 1 ಎಕರೆ 2 ಎಕರೆ ಇಟ್ಕೊಂಡಿರೋ ರೈತರು ಅಂತ ನೀವು ನೆಗ್ಲೆಕ್ಟ್ ಮಾಡ್ಬಿಡಿ. 1 ಎಕರೆ 2 ಎಕರೆ ಇಟ್ಕೊಂಡಿರೋರನ್ನು 10 ಲಕ್ಷ ಮಾಡ್ತಾ ಇದಾರೆ ಅವರು. ಆ ಥರ ರೈತರುಗಳಿದ್ದಾರೆ. ಯಾರು ಇಂಟೆಲಿಜೆಂಟ್ ಫಾರ್ಮರ್ಸ್. ಸೊ ಹಾಗಾಗಿ ಯು ಕೀಪ್ ಆನ್ ವಿಸಿಟಿಂಗ್ ದ ವಿಲೇಜಸ್ ಆ್ಯಂಡ್ ಆಲ್ಸೋ ಎಂಟರ್ಪ್ರಿನರ್ಸ್. ಆಗ ನಿಮಗೆ ಸಾಕಷ್ಟು ನಾಲೆಡ್ಜ್ ಬರುತ್ತೆ. ಆಗ ಯು ಕ್ಯಾನ್ ಡೆವಲಪ್ ಯುವರ್ ಓನ್ ಎಂಟರ್ಪ್ರೈಸ್. ಮತ್ತೆ ಮಲ್ಟಿ ಆಕ್ಟಿವಿಟೀಸ್ ಮಾಡ್ಬೇಕು ನೀವು. ಯಾವುದೋ ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು. ಮಲ್ಟಿ ಬಿಸ್ನೆಸ್ ಮಾಡೋದು ಅಗ್ರಿಕಲ್ಚರ್ ರಿಲೇಟೆಡ್. ಸೊ ಇಷ್ಟು ಹೇಳ್ತಾ ಈಗ ಮುಂದೆ ಆ ಒಂದು ನಾವೇನು ಅಲ್ಯೂಮಿನಿ ಅಸೋಸಿಯೇಷನ್ ಮಾಡಬೇಕು ಅಂತಿದ್ವಿ ಅದ್ರ ಬಗ್ಗೆ ಗಣೇಶ್ ಮೂರ್ತಿ ಅವರು ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. Thank you very much, sir, for introducing the concept about starting about the new alumni association and also giving some encouraging words towards the future career planning by our freshly graduated students. Thank you, sir. So now, so as proposed by our HOD, so now we can start with what can be done for the association, whether it can go. So one is starting with the membership, right? As we all agreed, we can fix it about 500 rupees as a membership fee. So who is eligible? So anyone who is joined, that will be any ID number that is assignments, not necessarily to complete. Now he was enrolled, like you would have come from other campus also, but still, but once you also enrolled to the department, and you can take them to our board. So that is I propose, I think so. So that way we can enroll the who are joined our department. So second thing is then one temporary executive committee has to be constituted. So a formal elected body can be done maybe in another 6 months. You can do that. So maybe by the time we will be enrolling all the members, more inputs will come. At that time, maybe you can convene a physical meeting or hybrid meeting in which we can go for a formal election. Till then, to run the show, to begin the thing, so we need to constitute a executive committee. It's an initiating committee. So it's nominal only, based on the voluntary basis we can put that. So I propose what are the combination or what are the positions we can create is one is the patron, who is probably from our vice chancellor, and then the president, vice president, and then general secretary, treasurer, and executive committee members, and one organizing secretary. So this is the brief office bearers I am proposing. So in that again the president for operational convenience, because the alumni will be in different places, means for operational convenience to come to Bangalore or discuss may be difficult in that sense only, but that can be taken. So that we can begin with that arguments or concept. So later in the election that can be, or in the formal election that can be modified, whatever may be the thing. So to in that case, one teacher from the Bangalore campus can be made as a president, and one student not necessarily employed in GKK, but that person can be
made as a vice president. So that is the proposal. And then general secretary, one teacher, one organizing secretary from the student. So like that, the secretary can be proposed, and treasurer, one more teacher, treasurer, banking, and other things. So preferably from our department, one of the junior teacher can be given. I am proposing, so that they can actively handle the budget and other things. So apart from that, executive committee members, 3 from students or 3 from staff can be done. To begin with, this is the thing. So this may be for about maybe 6 months, maximum of 6 months of period we can start the exam. So in the initial executive committee may not be perfect because it's a beginning, we are making a beginning. So in that way, whatever happens, we will give our input in the form of WhatsApp group and other things and all. So let them function for about 6 months, and by the time we can have let the committee convene a conclave. So now many of the departments are conducted recently. So agronomy department conducted, pathology, many departments have conducted the conclave where the alumni have come and they have interacted with them. And alongside one workshop also they used to conduct some academic as well as this alumnus group meeting also has happened. So in that direction, in another 6 months we will convene it. So that in that conclave we can tentatively by September or October if we plan for another 6 months. So by the time members also will be joined, and another thing is we have some time to plan to come over here. We can fix some date, some holidays or something can coincide, so that in weekends we can plan it so that we can have a presence together. So that time we can have one conclave meeting we can have, and alongside maybe some workshop or things other can also be planned. So in that with that proposal, I request you to nominate the people for the positions for this committee, executive committee. So patron as said, Vice Chancellor will be the Vice Chancellor patron. will be the patron for the program, for the association. Under his topmost guidance, everything will happen, and it will be stationed in the department. ಅಡ್ವೈಸರ್ಸ್ ಅಂತ ಹೇಳ್ಬಿಟ್ಟು ಇವರು ಇಬ್ಬರನ್ನ ಹಾಕಿ ಡಿ ಅವರು ಎ ಡಿ. Advisors we are proposing. The advisors can be from D and AD, we can put it. So I propose our professor head to be the president initially, so that they can take the session in the full swing and give the shape to this new association. Because it will be challenging, new association, everything. So it will be challenging. I wish I would take that responsibility, sir. If you support, if your support is 100% for all the support, ನಮ್ಮ ಟೀಚರ್ಸ್ದು ಇರಬೇಕು ಮತ್ತು ಎಲ್ಲ ಆಲ್ ಸ್ಟೂಡೆಂಟ್ಸ್ದು ಇರಬೇಕು. ಮಾಡ್ಬೋದಾ? ಅಸೋಸಿಯೇಷನ್ ಮಾಡ್ಬೋದಾ? ಓಕೆ. ಬಟ್ ಎಲ್ಲರೂ ವರ್ಕ್ ಮಾಡಬೇಕು, ಮತ್ತು ಸ್ಪೆಷಲಿ ಇಲ್ಲಿರೋರು. Heavy thing is that maybe few hours in a month that will be sufficient, I think. Yes. Not more than that. ಡೈಲಿ ಏನು ವರ್ಕ್ ಮಾಡಬೇಕಾಗಿಲ್ಲ. Whenever some free time finds, we will do that. So, okay, so then general secretary and organizing secretary. So general secretary for the ವೈಸ್ ಪ್ರೆಸಿಡೆಂಟ್ ಒಂದಿದೆಲ್ಲ, vice president from the student. Yes, sorry, sir. ಹಾಂ, ವೈಸ್ ಪ್ರೆಸಿಡೆಂಟ್ ಯಾರನ್ನ ಮಾಡ್ಬೋದು ಸ್ಟೂಡೆಂಟ್ಸ್ ಕಡೆಯಿಂದ? So till the elections, ಅಲ್ಲ, ಎಲ್ಲರಿಗೂ ಆಯ್ತು. ಈಗ ಪ್ರೆಸಿಡೆಂಟ್ ಇಲ್ಲಿ ಸ್ಟೇಷನ್ ಇರ್ತಾರೆ. ಸೊ ಫ್ರಮ್ ದ ಸ್ಟೂಡೆಂಟ್ಸ್ ಲೆಟ್ ಇಟ್ ಬಿ ಆಪ್ಷನ್, ಇಟ್ ಕ್ಯಾನ್ ಬಿ ಎನಿವನ್, ಸ್ಟೇಷನ್ ಆಸ್ ವೆಲ್ as outside also. If the outside students is active, ಅಲ್ಲ, ಒಳ್ಳೆ ಆರ್ಗನೈಸೇಷನ್ ಸ್ಕಿಲ್ ಇದ್ರೆ ಎಲ್ಲಿದ್ರು ನಡೆಯುತ್ತೆ. moreover many other things we will go for a hybrid only. Hybrid meeting and other things we will arrange it. So that won't be a problem. But only thing, the vice president who is we are choosing should be able to find time, and the activeness is required. So 2 things, time and actively participating. And so what will be your proposal, or from the students whom you would like to nominate? So Prahlad from the station. Okay, then he will be a student or teacher? No, Prahlad will be considered as a student or teacher? ಪ್ರಹ್ಲಾದ್ ಫ್ಯಾಕಲ್ಟಿ ಆಗ್ತಾರೆ.
There we have to define whether it is a contract faculty or permanent faculty. So we are taken as teacher may not be board the vice president. So we can be taken as a ಅಲ್ಲ ಇಲ್ಲಾಂದ್ರೆ general secretary. We can take, I think. ಜನರಲ್ ಸೆಕ್ರೆಟರಿ, No, sorry, organization secretary. ಆರ್ಗನೈಸೇಷನ್ ಸೆಕ್ರೆಟರಿ ಇವ್ರಿಗೆ ಯಾರಿಗಾದ್ರೂ ಕೊಡ್ಬೋದಲ್ಲ, ಅನಿಲ್ ಹೊರಗಡೆ ಇರೋರಿಗೆ. Organization secretary preferably Bangalore distance ಅಂತ. ಬೆಂಗಳೂರು. So why can't we take Anil as a vice president and Prahlad as the organization secretary? ಓಕೆ, ಹಂಗೆ ಮಾಡ್ಬೋದು. Okay. So vice president let it be Anil and organization secretary let it be. It's only for suggestion. So any other names are there? Please, we don't. I don't feel anything. So whatever is suggestion. So it's only a beginning batch. So since somebody is telling that name, or any other students, another thought I thought the students now in the first year, another 3 years, that all, those people also can be in the station and they can also actively work. So anybody from that also we can. ಈಗ ಆರ್ಗನೈಸಿಂಗ್ ಸೆಕ್ರೆಟರಿ ಯಾರು ಮಾಡಿದ್ರಿ? ಪ್ರಹ್ಲಾದ. But we have to get his concurrence. He is not present here. ಮಾಡ್ಬೋದು. ಇಲ್ಲಾಂದರೆ ಆರ್ಗನೈಸಿಂಗ್ ಸೆಕ್ರೆಟರಿ ಅವರು ಒಬ್ಬರು ಇಲ್ಲಿ ನಮ್ಮ ಈಗ ಪ್ರೆಸೆಂಟ್ ಡಿಪಾರ್ಟ್ಮೆಂಟಲ್ಲಿ ಸೆಕ್ರೆಟರಿ 1 and 2 ಅಂತ ಮಾಡ್ಬೋದು. Okay, departmentally. Also co-organizing secretary can put. Co-organizing secretary ಡಿಪಾರ್ಟ್ಮೆಂಟಲ್ಲಿ ಯಾರನ್ನು ಮಾಡ್ಬೋದು? So co-organizing secretary preferably from the PhD students. Rakesh or Chetan. Maybe another 3 years they will be in touch continuously. What about Prashant? Any other role would you like to take? Or Manohar? Okay, so treasurer. Okay, then ಇಲ್ಲಿನವರೇ ಹಾಕೊಳ್ಳಿ ಸರ್, ಇಲ್ಲಿನವರೇ. ಇಲ್ಲ, ಟ್ರೆಸರರು ಇಲ್ಲಿ ನಮ್ಮ ಟೀಚರ್ಸ್ ಇಂದಲ್ಲ, ಜೂನಿಯರ್ ಟೀಚರ್ ಅಂದರೆ ಯಾರು ಮಾಡ್ತಾರೆ? ಸಾಗರ್ನ ಅಷ್ಟೇ, ಪ್ರೀಮಿಯರ್ ಟೀಚರ್. ಟ್ರೆಸರರ್ ಅಲ್ಲ, ಅದಷ್ಟು ಜೂನಿಯರ್ ಅಂತ ಮಾಡಿ. ಪಂಕಜ ಅವರು ದುಡ್ಡು ಮ್ಯಾನೇಜ್ ಮಾಡೋದು. ಹಾಂ, ಬೇಡ ಅಂದ್ರೆ ನೀವು ಸ್ಪಾನ್ಸರ್ಶಿಪ್ ಕೊಡಬೇಕು. 10,000 ಕೊಟ್ಟರೆ ನಾವು ಬಿಟ್ಬಿಡ್ತೀವಿ, ಬೇರೆ ಟ್ರಸ್ಟರ್ ಮಾಡ್ತೀವಿ. ಈಗ ನಿಮ್ಗೆ 10,000 ಬೇಕಾ? 10,000 ನೀವು ಕೊಡ್ತೀರಾ? ಸವಿತಾ ನೀವು ಆಗ್ತೀರಾ? ಇಲ್ಲ, ಹಂಗೇನಿಲ್ಲ. ಪ್ರಿಫರಬಲಿ ಡಿಪಾರ್ಟ್ಮೆಂಟ್ ಟೀಚರ್ಸ್ ಬೆಸ್ಟ್ ಅಂತ ಐ ಫೀಲ್. ಪಂಕಜ madam. Okay, thank you. So treasurer, okay, treasurer Dr. Pankaja ma'am will be there. So apart from that, 3 executive committee members. Okay, so members 3 executive committee members MSc ಇಂದ ಒಬ್ಬರನ್ನ ಹಾಕಿ. ಈಗ ಜೂನಿಯರ್ MSc ನಲ್ಲಿರೋರು ಒಬ್ಬರು. ಈಗ ಮನೋಹರ್ ಒಬ್ಬರು ತಗೋಬಹುದು ಸರ್. ಹಾಂ, ಮನೋಹರ್ EC ಮೆಂಬರ್ ಒಬ್ಬರು ತಗೋಣ. ಹಾಂ, ಸೊ ದೆನ್ ಇವನ್ನ ಹಾಕ್ರಿ, ಜೂನಿಯರ್ MSc ಅಲ್ಲ, ಸಚಿನ್. ಸಚಿನ್ ಹಾಂ, ಸಚಿನ್ ಒಂದು ಹಾಕಿ. PhD ಇದ್ದ ಒಬ್ಬರನ್ನ ಹಾಕಿ. ಅಲ್ಲ, ಮಹಿಳೆಯರಿಗೊಬ್ಬರು ಕೊಡಿ. ವುಮೆನ್ ಬಿಂದು ಕರುಣ ಅಮೋಘ್. ಅಲ್ಲ, ಈಗ ಒಂದು ಗರ್ಲ್ ಸೈಡ್ ರೆಪ್ರೆಸೆಂಟೇಷನ್ ಇರಲಿ ಅಂತ.
ಅಮ್ಮಗೂ ಮಾಡ್ತಾನೆ. ಅಲ್ಲ ನಾವು ಇರ್ಲಿ ಅಂತ ಹೇಳಿದ್ರೆ ನೀವು ತಗೋಬೇಕು, ಎಲ್ಲರಿಗೂ ಬಾಯ್ಸ್ ಆಯ್ತಲ್ಲ ಜೆಂಟ್ಸ್ ಆಯ್ತಲ್ಲ ಅಂತ. ಅಲ್ಲ ಈಗ ಸೀನಿಯರ್ PhD ಆಗ್ಬೇಕಾ ಸೆಕೆಂಡ್ ಇಯರ್ಸ್ ಆಗ್ಬೇಕಾ? Anyone from the ongoing students can be. ಅಮೃತನ ಕರ್ಣನ ತಗೊಳ್ಳಿ ಸರ್, ಇವರಿಬ್ಬರು ವಾಲಂಟ್ರಿಗೆ ಹೇಳಿ ಯಾರೋ ಒಬ್ರು. ಕರ್ಣ ತಗೊಳ್ಳಿ ಅಮೃತ third year. ಅವ್ರು ಸ್ವಲ್ಪ ಇವಾಗ ಕರ್ಣನೇ ತಗೊಳ್ಳಿ ಸರ್. ನೀವು ಕರುಣ, ಅಮೃತ, ಬಿಂದು. ವಾಲಂಟ್ರಿ ಬರಬೇಕು. ಈಗ ಇಷ್ಟೊತ್ತು ಪಾಠ ಮಾಡಿದ್ದು ವೇಸ್ಟ್ ಆಗೋಯ್ತು ನಾನು. ನೀವು ಇದನ್ನೇ ತಗೊಳಕ್ಕಾಗಲ್ಲ ಅಂದರೆ ನಾಳೆ ಎಂಟರ್ಪ್ರಿನರ್ ಆಗ್ತೀರಾ? ಕರುಣ ತಗೊಳ್ಳಿ ಸರ್. Okay. So I think tentatively we have fixed all of the people. Okay. So with this the tentative the first ಮೂರು ನಮ್ಮ ಟೀಚರ್ಸ್ ಆಗ teachers ಮುಗ್ದಿನ ಆಗಬೇಕು. Okay. So teachers ಇರೋದೇ ನಾವು ಅಲ್ಲಿ ನಾರಾಯಣ ಸ್ವಾಮಿ ಅವರು ನಾಕಿ. ನೀವು ಸವಿತಾ ಮೇಡಮ್, ನೀವು ಮಂಜುಳಾ ನಿಮ್ಮದು ಎಲ್ಲ ಹಾಕ್ಬಿಡಿ.